ನಮಸ್ಕಾರ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈ ಅಫರ್ಮೇಷನ್ಸ್ಗಳನ್ನ ಯಾಕೆ ಲೈಫಲ್ಲಿ ಮಾಡಬೇಕು ಮತ್ತೆ ಅದರಿಂದ ಏನು ಹೆಲ್ಪ್ ಆಗುತ್ತೆ, ಈ ಅಫರ್ಮೇಷನ್ಸ್ಗಳು ನಮ್ಮನ್ನ ಮ್ಯಾನಿಫೆಸ್ಟ್ ಮಾಡಕ್ಕೆ ಒಂದು ದಾರಿ ಅಂತ ಹೇಳ್ತಾರಲ್ಲ, ಈ ಅಫರ್ಮೇಷನ್ಸ್ಗಳಿಂದ ಈಸಿ ಆಗುತ್ತೆ ಮ್ಯಾನಿಫೆಸ್ಟೇಷನ್ಗಳು ಅಂತ ನಾನೇ ಎಷ್ಟೊಂದ್ಸಲ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ಹಳೆ ವಿಡಿಯೋದಲ್ಲಿ ಹೇಳಿದಂಗೆ ನಾನು ಒಂದು ವಿಡಿಯೋನ ಸಪರೇಟ್ ಆಗಿ ಮಾಡ್ತೀನಿ ಇದ್ರ ಬಗ್ಗೆ ಅಂತ ಕೂಡ ಹೇಳಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಹೇಗೆ ಈ ಅಫರ್ಮೇಷನ್ಸ್ಗಳು ನಮಗೆ ಬೇಕಾಗಿರ್ತಕ್ಕಂಥ ಗುರಿಗೆ ತಲುಪಿಸುತ್ತೆ ಮತ್ತೆ ಏನ್ ಸ್ಟೆಪ್ ಆಗುತ್ತೆ, ಅದರಲ್ಲಿ ಇದ್ದಕ್ಕಿದಂಗೆ ಆಗ್ಬಿಡಲ್ಲ, ಏನೇ ಮಾಡಿದ್ರು ಕೂಡ ಅದು ಸ್ಟೆಪ್ ಬೈ ಸ್ಟೆಪ್ ಆಗ್ಬೇಕಲ್ಲ. ಸೊ ಈ ತರ ಏನ್ ಸ್ಟೆಪ್ಗಳಾಗುತ್ತೆ ಅಂತ ಹೇಳಿ ಹೇಳಕ್ಕೆ ನಾನು ಟ್ರೈ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಯೋಚನೆ ನಿಮಗೆ ನಾನು ಇಡ್ತೀನಿ. ಅದು ಏನಂತಂದ್ರೆ, ಜೀವನ ಅಂತಂದ್ಮೇಲೆ ಕೆಲವೊಬ್ಬರಿಗೆ ಸಿಗುತ್ತೆ, ಏನೋ ಬೇಕಾಗಿದ್ದು ಸಿಗುತ್ತೆ, ಕೆಲವೊಬ್ಬರಿಗೆ ಬೇಕಾಗಿದ್ದು ಸಿಗಲ್ಲ. ಅದೇ ತರ ಇನ್ನು ಕೆಲವೊಬ್ಬರ ಲೈಫಲ್ಲಿ ಈ ತರ ಆಗಿರ್ಬೋದು. ಏನಪ್ಪಾ ಅಂತಂದ್ರೆ, ಇದು ಸಿಗುತ್ತೆ ಅನ್ಕೊಂಡಿದ್ದು ಯಾವತ್ತಿಗೂ ಸಿಗೋದೇ ಇಲ್ಲ ಫಾರೆವರ್ ಆಗಿ, ಇದು ಸಿಗೋದೇ ಇಲ್ಲ ಅಂತ ಅನ್ಕೊಂಡಿದ್ದು ಅದು ಬೇಗ ಸಿಕ್ಬಿಡುತ್ತೆ ಕೆಲವೊಂದ್ಸಲ. ಸೊ ಈ ತರ ಒಂದು ಘಟನೆಗಳು ತುಂಬಾ ನಮ್ಮನ್ನ ಕನ್ಫ್ಯೂಷನ್ ಮಾಡಕ್ಕೆ ಇಟ್ಬಿಡುತ್ತೆ. ಆದರೆ ಕೊನೆಯದಾಗಿ ಮನುಷ್ಯ ಫೈನಲ್ ಆಗಿ ಏನ್ ಬಯಸ್ತೇನೆ ಜೀವನದಲ್ಲಿ ಅಂತ ನಾವು ನೋಡಕ್ ಹೋದಾಗ ಇಟ್ ಬಾಯ್ಸ್ ಡೌನ್ ಟು ಒನ್ ಪಾಯಿಂಟ್. ಅದು ಏನಂತಂದ್ರೆ ವ್ಯಾಲ್ಯೂ ಅಂತ ಅಥವಾ ಪವರ್ ಅಂತ. ಏನಿದು ವ್ಯಾಲ್ಯೂ ಅಂತಂದ್ರೆ ಒಂದು ಮೌಲ್ಯ ಬೇಕು ಜೀವನದಲ್ಲಿ. ಏನು ನಾನು ಒಂದು ಸ್ಟೇಟಸ್ ಅಲ್ಲಿ ಇದ್ದೀನಿ, ನನಗೊಂದಿಷ್ಟು ಪವರ್ ಇದೆ, ನನಗೆ ಹಣ ಇದೆ ಅನ್ನೋ ಒಂದು ವ್ಯಾಲ್ಯೂ, ನನಗೆ ಯಾರೋ ಒಬ್ರು ಪಾರ್ಟ್ನರ್ ಇದ್ದಾರೆ ಅನ್ನೋ ಒಂದು ವ್ಯಾಲ್ಯೂ, ನನಗೊಂದು ಲ್ಯಾಂಡ್ ಇದೆ ಅನ್ನೋ ವ್ಯಾಲ್ಯೂ, ನನಗೊಂದು ಆಸ್ತಿ ಇದೆ ಅನ್ನೋ ವ್ಯಾಲ್ಯೂ, ನನ್ನ ಜೊತೆ ಕೆಲವೊಬ್ರು ಜನ ಇದ್ದಾರೆ, ನನಗೆ ಸಪೋರ್ಟಿಗೆ ಏನೋ ಇದೆ. ಒಟ್ಟಿನಲ್ಲಿ ನಾನು ಫ್ರೀ ಅಲ್ಲ, ನನಗೆ ಒಬ್ಬ ಮೌಲ್ಯಯುತವಾದ ನಾನು ಅಥವಾ ನನಗೆ ವ್ಯಾಲ್ಯೂ ಇದೆ. ಆ ಒಂದು ವ್ಯಾಲ್ಯೂನ ಎಲ್ಲರೂ ಪಡೆಯಕ್ಕೆ ಟ್ರೈ ಮಾಡ್ತಾರೆ. ಇದು ಚಿಕ್ಕ ವಯಸ್ಸಿಂದ ನಾವು ನೋಡ್ತಾ ಬರ್ಬೋದು. ಯಾವ ತರ ನಮಗೆ ಈ ತರ ವ್ಯಾಲ್ಯೂ ಬರೆಸ್ತಾರೆ ಅಂತಂದ್ರೆ, ನೀನು ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ನೀನು ಜಾಣ ಆಗ್ತೀಯಾ ಅಂತ, ಅಂದ್ರೆ ಜಾಣತನ, ಎಜುಕೇಶನ್ ಅನ್ನೋದು ಒಂದು ವ್ಯಾಲ್ಯೂ. ಅದಾದ್ಮೇಲೆ ಮತ್ತೆ ನೀನು ಒಳ್ಳೆ ಕಾಲೇಜಿಗೆ ಹೋಗ್ಬೇಕು ಅಂದ್ರೆ ನೀನು ಒಳ್ಳೆ ಏನೋ ಆಗ್ತೀಯಾ, ನೀನು ಯಾವ್ದೋ ಪ್ರೊಫೆಷನ್ ಅಂತ, ಅದು ಒಂದು ವ್ಯಾಲ್ಯೂ. ಅದಾದ್ಮೇಲೆ ಮತ್ತೆ ನೀನು ಹೈಯರ್ ಸ್ಟಡೀಸ್ ಮಾಡ್ಬೇಕು, ಅವಾಗ ನಿನಗೆ ಜಾಸ್ತಿ ದುಡ್ಡು ಬರುತ್ತೆ, ಹಂಗೆ ಅದು ವ್ಯಾಲ್ಯೂ. ಸೊ ಕೊನೆಯದಾಗಿ ಏನು ಇಲ್ಲಿ ಕಂಡು ಬರುತ್ತೆ ಅಂದ್ರೆ, ಯಾರೋ ನಮ್ಮನ್ನ ಟ್ರೈನ್ ಮಾಡ್ತಾರೆ ಜೀವನದಲ್ಲಿ, ಆಯ್ತಾ? ಚಿಕ್ಕ ಮಕ್ಕಳಾಗಿದ್ದಾಗಿಂದ ಆಗ್ಲಿ ಅಥವಾ ಇವಾಗ ಆಗ್ಲಿ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಕಾನ್ಶಿಯಸ್ಲಿ ಅನ್ಕಾನ್ಶಿಯಸ್ಲಿ, ಈಗ ಬೇರೆಯವ್ರನ್ನ ನೋಡಿ ನಾವು ಆ ತರ ಆಗ್ಬೇಕು ಅನ್ಕೊಂತೀವಿ. ಅದು ಯಾರು ನಿಮಗೆ ಟ್ರೈನ್ ಮಾಡಿದ್ದಲ್ಲ, ನಿಮ್ಮಷ್ಟಿಗೆ ನೀವೇ ಇಂಡ್ಯೂಸ್ಡ್ ಆಗಿ ಅವರಿಂದ ನೀವು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಸೆಲೆಬ್ರಿಟಿಗಳು ನೋಡಿ ಅಥವಾ ಕ್ರಿಕೆಟರ್ಸ್ ನೋಡಿ ಅಥವಾ ಅವರು ಯಾರೋ ಕೋಟಿ ಕಾರಿದೆ ನನ್ನ ಹತ್ರ ಅವ್ರ ಹತ್ರ ಅಂತ ಹೇಳಿ ನಾನು ಹಂಗ ಆಗ್ಬೇಕು ಅಂತ ಅದು ಒಂದು ಇಂಡ್ಯೂಸ್ಡ್ ಆಗಿ ಅದು ಕೂಡ ವ್ಯಾಲ್ಯೂ ಬರ್ಸಕ್ಕೆ ಟ್ರೈ ಮಾಡುತ್ತೆ. ಸೊ ಕಾನ್ಶಿಯಸ್ಲಿ ಅನ್ಕಾನ್ಶಿಯಸ್ಲಿ ಇಂಡ್ಯೂಸ್ಡ್ ಅಥವಾ ಇನ್ಹೆರಿಟೆಡ್, ಅದು ನಾವು ಇನ್ಫ್ಲೂಯೆನ್ಸ್ ಆಗ್ತಾನೆ ಬರ್ತಾ ಇದೀವಿ, ಬಂದಿದೀವಿ ಕೂಡ. ಇನ್ನು ಇದನ್ನ ನನ್ನ ಲೈಫಲ್ಲಿ ಹೇಳೋ ಪ್ರಕಾರ, ನನ್ನ ಲೈಫಲ್ಲಿ ಹೇಳಬೇಕು ಅಂತಂದ್ರೆ, ಫಸ್ಟ್ ನನ್ನ 96 ಇಂದ 24 ವರ್ಷದ ಆ ಒಂದು ಜರ್ನಿಯಲ್ಲಿ ನಾನು ಎಲ್ಲವನ್ನು ಅನ್ಕಾನ್ಶಿಯಸ್ ಮ್ಯಾನಿಫೆಸ್ಟೇಷನ್ಗಳನ್ನು ಮಾಡ್ತಿದ್ದೆ. ಅಂದ್ರೆ ಈ ಕಳೆದ 2 ವರ್ಷಗಳಿಂದ ಮಾತ್ರ, 26 ಆಗೋ ತನಕ ಮಾತ್ರ ನಾನು ಕಾನ್ಶಿಯಸ್ಲಿ ಮ್ಯಾನಿಫೆಸ್ಟೇಷನ್ಗಳನ್ನ ಮಾಡ್ತಿದ್ದೀನಿ. ಮತ್ತೆ ಮ್ಯಾನಿಫೆಸ್ಟೇಷನ್ ಅಂತ ಏನು ಅಂತಾನೆ ಗೊತ್ತಾಗಿದೆ ನಂಗೆ 2 ವರ್ಷದ ಹಿಂದೆ. ಅದಕ್ಕೋಸ್ಕರ ಈ ಚಾನಲ್ ನಾನು ಸ್ಟಾರ್ಟ್ ಮಾಡ್ತಾ ಬಂದೆ. ಈ ನನ್ನ ಹುಟ್ಟಿನಿಂದ 24 ಇಯರ್ಸ್ ತನಕ ನನ್ನ ಸ್ಕೂಲಲ್ಲಿ ಅಥವಾ ನನ್ನ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದುವಾಗ ಇದೆಲ್ಲ ನನಗೆ ನಾನು ಒಂದು ಏನು ಅಂತಾನೆ ಗೊತ್ತಿರಲಿಲ್ಲ. ಆಕ್ಚುಲಿ ಇದು ಜರ್ಮನಿಗೆ ಬರೋಕ್ಕಿಂತ ಮುಂಚೆ ಈ ತರ ಇದ್ದೆ ನಾನು. 18-19 ಇಯರ್ಸ್ ಇತ್ತಲ್ಲ ನನಗೆ ಅವಾಗೆಲ್ಲ. ಆಮೇಲೆ ಇಲ್ಲಿ ಬಂದಾಗ ಕೆಲವೊಂದು ಬದಲಾವಣೆಗಳಾಯ್ತು, ಕೆಲವೊಂದು ಡಾರ್ಕ್ ಟೈಮ್ಸ್ ಅಲ್ಲಿ ನಾನು ಹೋಗ್ಬೇಕಾಯ್ತು. ಅದರಿಂದ ನಾನು ಈ ಕೊನೆಯದಾಗಿ ಮೈಂಡ್ ಅಂದ್ರೇನು, ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೇನು, ಇವೆಲ್ಲ ತಿಳ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಬಂತು. ಸೊ ಈ ಒಂದು ಪರಿಸ್ಥಿತಿಯಿಂದ ಇವತ್ತು ನಾನು ಹೇಗೆ ನಮಗೆ ಬೇಕಾಗಿದ್ದು ಮೂಲದಿಂದ ಕೊನೆಗೆ ಮ್ಯಾನಿಫೆಸ್ಟೇಷನ್ ಆಗೋ ತನಕ ಹೇಗೆ ಇದು ಆಗ್ತಾ ಬರುತ್ತೆ ಜರ್ನಿ ಅನ್ನೋದನ್ನ ಅಧ್ಯಯನ ಮಾಡಕ್ಕೆ ಇದು ಒಂದು ಸ್ಫೂರ್ತಿ ಆಯ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಚೈಲ್ಡ್ಹುಡ್ ಯಾಕೆ ಇದನ್ನ ಹೇಳಿದೆ ನಾನು, ಅನ್ಕಾನ್ಶಿಯಸ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೆ ಅಂತಂದ್ರೆ 24 ವರ್ಷ ಯಾಕೆ ಇದನ್ನ ಪ್ರಸ್ತಾಪ ಮಾಡಿದ ವಿಷಯ ಅಂತಂದ್ರೆ, ಚೈಲ್ಡ್ಹುಡ್ ಅನ್ನೋದು ನಮ್ಮ ಹೋಲ್ ವ್ಯಕ್ತಿತ್ವವನ್ನು ಫಾರ್ಮ್ ಮಾಡುತ್ತಲ್ಲ ಲೈಫಲ್ಲಿ, ಅದು ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಯಾಕೆ ಅಂತಂದ್ರೆ, ಅದು ಒಂದು ಥಿಯರಿ ಪ್ರಕಾರ 0 ಇಂದ 6 ವರ್ಷ ಅಥವಾ 7 ವರ್ಷ ಅಂತ ಏನಿರುತ್ತೆ ಸ್ಟೇಜು, ನಾವು ಹುಟ್ಟಿದಾಗಿಂದ 7 ವರ್ಷ ಆಗೋ ತನಕ, ಅವಾಗ ನಮಗೆ ಯಾರು ಏನು ತುಂಬಿಸ್ತಾರೋ ನಾವು ಆಗೋಗ್ಬಿಡ್ತೀವಿ. ಯಾಕಂದ್ರೆ ನಾವು ಖಾಲಿ ಟೇಪ್ ರಿಕಾರ್ಡ್ ಇರ್ತಾರೆ, ಹುಟ್ಟಿದ ಮಗು ಖಾಲಿ ಟೇಪ್ ರಿಕಾರ್ಡ್ ಇರ್ತಾರೆ, ಅದನ್ನು ಏನ್ ರೆಕಾರ್ಡ್ ಮಾಡ್ತೀಯೋ ಅದು ಆ ಥರ ಆಗೋಗ್ಬಿಡುತ್ತೆ. ಆದ್ದರಿಂದ ಆ ಥರ ಒಂದು ಮಗುವಿನ ಮನಸ್ಸು ಅಂತ ಏನಿರುತ್ತೆ ಅದು ತುಂಬಾ ಸೂಕ್ಷ್ಮವಾದದ್ದು ಮತ್ತು ಅದನ್ನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಹೋಲ್ ವ್ಯಕ್ತಿತ್ವನೇ ಬೇರೆ ಆಗಿಬಿಡುತ್ತೆ. ಅದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಒಂದು ಗಾದೆ ಇದೆಯಲ್ಲ, ಅದು ಇದಕ್ಕೋಸ್ಕರ ಹೇಳೋದು. ಸೊ ನಾನು ಚೈಲ್ಡ್ಹುಡ್ ಅನ್ನು ಮಾತಾಡುವಾಗ ನನಗೆ ನಾ ಎಷ್ಟೊಂದು ವಿಡಿಯೋಗಳಲ್ಲಿ ಹೇಳ್ತೀನಿ, ಮತ್ತೆ ಈ ಚಾನಲ್ ಪರ್ಪಸ್ ಅದೇ ಅಂತ ಹೇಳ್ತೀನಿ, ಸೈನ್ಸ್ ಅನ್ನ ಕಮ್ಯುನಿಕೇಶನ್ ಮಾಡಬೇಕು ಅಂತ ಹೇಳಿ ನನಗೆ ಯಾವಾಗ ಅನಿಸ್ತಾ ಇರುತ್ತೆ. ಇದು ಕೂಡ ನನ್ನ ಚೈಲ್ಡ್ಹುಡ್ ಇಂದಾನೇ ಗಿಫ್ಟ್ ಆಗಿ ಬಂದಿರೋದು.
ಯಾಕಂತಂದರೆ ನಾನು 2 ವರ್ಷ ಅಥವಾ 1.5 ವರ್ಷ ಇದ್ದಾಗ ನಮ್ಮ ಫಾದರ್ ಅವರ ಸ್ಕೂಲಲ್ಲಿ ಟೆಲಿಸ್ಕೋಪ್ ತಂದಿರು. ಟೆಲಿಸ್ಕೋಪಲ್ಲಿ ನಾನು ಶನಿಗ್ರಹ ನೋಡ್ತಾ ಇದ್ದೆ. ಅದು ಒಂದು ಇನ್ಸಿಡೆಂಟ್. ಮತ್ತೆ ಯಾವುದೋ ಒಂದು ಕ್ರ್ಯಾಕರ್ ಶೋ ಇತ್ತು ಗ್ರೌಂಡಲ್ಲಿ, ಕಾಲೇಜ್ ಗ್ರೌಂಡಲ್ಲಿ. ಅಲ್ಲಿ ಹೋಗ್ಬಿಟ್ಟು ಲೈಕ್ ರಾಕೆಟ್ ಹೋಗುತ್ತಲ್ಲ ಮೇಲೋಗಿ ಡಮ್ ಅನ್ನೋದು, ಈ ಥರ ಎಲ್ಲ ಅವನ್ನೆಲ್ಲ ನೋಡ್ತಾ ಇದ್ದೆ. ಅವೆಲ್ಲ ನೋಡಿದಾಗ ನನಗೆ ಬ್ಲರ್ ಆಗಿ ಅಬ್ಸ್ಟ್ರಾಕ್ಟ್ ಆಗಿ ಒಂದು ಕಾನ್ಸೆಪ್ಟ್ ಬರೋದು, ಓ ಏನಪ್ಪ ಇದು ನಾವು ಭೂಮಿ ಮೇಲೆ ಬದುಕಿದೀವಿ ಅಂದ್ರೆ ನಾ ಈ ತರ ಅನ್ಕೊಂತಿರ್ಲಿಲ್ಲ. ಅವಾಗ ಮಗುವಿನ ಮನಸ್ಸಿಗೆ ಆ ತರ ಅನಿಸ್ತಿರ್ಬೋದು. ಆ ಒಂದು ಚಿಕ್ಕ ಸುಧೀಂದ್ರ ಇದ್ನಲ್ಲ, ಅವನ ಮನಸ್ಸಿಗೆ ಈ ತರ ಅನಿಸ್ತಿರ್ಬೋದು, ಏನಿದು ನಾವು ಭೂಮಿ ಮೇಲೆ ಇದ್ವಿ, ಮೇಲೆ ರಾತ್ರಿ ಆದ ತಕ್ಷಣ ದಿನ ರಾತ್ರಿ ಆಗುತ್ತೆ, ಆಮೇಲೆ ಮತ್ತೆ ಬೆಳಗ್ಗೆ ಆಗುತ್ತೆ. ರಾತ್ರಿ ಆದ ತಕ್ಷಣ ಎಲ್ಲ ಆಕಾಶ ಬ್ಲಾಕ್ ಆಗೋಗ್ಬಿಡುತ್ತೆ. ಬ್ಲಾಕ್ ಆದಾಗ ಏನೋ ಚುಕ್ಕಿ ಕಾಣ್ತಾವಲ್ಲ, ಏನಿದು ಮೇಲೆ ಅಂದ್ರೆ ಏನು, ಎಲ್ಲಿ ತನಕ ಮೇಲೆ ಹೋಗೋದು, ಹಿಂಗೆ ರಾಕೆಟ್ ಹೋಗ್ತಾವಲ್ಲ ಎಲ್ಲಿ ತನಕ ಮೇಲೆ ಹೋಗುತ್ತೆ ಅಂದ್ರೆ ಸ್ಪೇಸ್ ಮತ್ತೆ ಅಸ್ಟ್ರಾನಮಿ ಕಡೆ ಹೇಗೆ ಒಂದು ಮಗುವಿಗೆ ಐಡಿಯೇಷನ್ ಬರ್ತಾ ಹೋಗುತ್ತೆ ಅಂತ. ಇದಕ್ಕೆ ಇಂಡಿವಿಜುವೇಷನ್ ಅಂತೇಳಿ ಕಾರ್ಲಿಂಗ್ ಅವರು ಕರೀತಾರೆ. ಕಾರ್ಲಿಂಗ್ ಅವರು ಸ್ವಿಸ್ ಸೈಕಾಲಜಿಸ್ಟ್. ಅವ್ರ ಬಗ್ಗೆ ನಾನು ಎಷ್ಟೊಂದು ಹಳೆಯ ವಿಡಿಯೋಗಳನ್ನು ನಾನು ನೋಡಿದ್ರೆ ಅದ್ರಲ್ಲಿ ಹೇಳಿದ್ದೆ ನಾನು. ಅವರು ಈ ಮಗು ಚಿಕ್ಕ ವಯಸ್ಸಿದ್ದಾಗಿಂದ ಏನೋ ಒಂದು ಸಬ್ಜೆಕ್ಟ್ನ, ಈ ತರ ಈಗ ಸೈನ್ಸ್ ಅಂತ ಹೇಳಿದ್ನಲ್ಲ, ಈ ಒಂದು ಸಬ್ಜೆಕ್ಟ್ನ ಇಟ್ಕೊಂಡ್ಬಿಟ್ಟು ತನ್ನನ್ನು ತಾನು ಅದರ ಜೊತೆ ಅಸೋಸಿಯೇಷನ್ ಮಾಡ್ಕೊಳ್ತಾ ಹೋಗುತ್ತೆ. ಓಕೆ, ನನಗೆ ಇದು ನನ್ನ ಈಗೋ ಇದರಲ್ಲಿ ಇರಬೇಕು, ನಾನು ಇದರಲ್ಲಿ ಮಾಡಬೇಕು ಅಂತ ಇಂಡೈರೆಕ್ಟ್ ಆಗಿ ಅನ್ಕಾನ್ಶಿಯಸ್ಲಿ ಆ ತರ ಅದು ಪ್ರೊಸೆಸ್ ಬೆಳೀತಾ ಹೋಗುತ್ತೆ. ಇದಕ್ಕೆ ನಾವು ಇಂಡಿವಿಜುವೇಷನ್ ಅಂತ ಕರಿತೀವಿ. ಆದ್ರೆ ಈಗ ಗೊತ್ತಾಯ್ತು ಇವಾಗ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು, ಲೈಕ್ ಯಾಕೆ ನಾವು ಬ್ಯಾಡ್ ಥಿಂಕಿಂಗ್ ಮಾಡಬಾರ್ದು, ಆ ಥರ ಮಾಡಿದ್ರೆ ಮತ್ತೆ ಅದೇ ಥರ ಬ್ಯಾಡ್ ಇವೆಂಟ್ಸ್ ಅಟ್ರಾಕ್ಟ್ ಮಾಡ್ತೀವಿ, ಪಾಸಿಟಿವ್ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿ ಇವಾಗ ಗೊತ್ತಾಯ್ತಲ್ಲ. ಈಗ 100% ಎಲ್ಲ ಸಿಕ್ಕಿದೆಯಾ ಅಂತ ನಿಮ್ಮಲ್ಲಿ ಕ್ವಶನ್. ಇಲ್ಲಿ ಯಾವ ತರ ಅಂತಂದ್ರೆ, ಕೊನೆಯದಾಗಿ ಜೀವನದಲ್ಲಿ ಒಬ್ರಿಗೆ ಏನು ಇದೆ ಒಬ್ರಿಗೆ ಏನಿಲ್ಲ ಅನ್ನೋದ್ರ ಮೇಲಲ್ಲ ಅವ್ರಿಗೆ ಮ್ಯಾನಿಫೆಸ್ಟೇಷನ್ ಆಗಿದೆ ಅಥವಾ ಆಗಿಲ್ಲ ಅಂತ ಹೇಳೋ ಫ್ಯಾಕ್ಟರ್. ನಿಮಗೆ ನೀವು ಅನ್ಕೊಂಡಿದ್ದು ಆದಾಗ ಯಾವ ತರ ಫೀಲಿಂಗ್ ಆಗುತ್ತೆ, ಅದು ನಿಮಗೆ ಅದು ಸಿಕ್ಕಿಲ್ಲದೆ ಇರೋಕ್ಕಿಂತ ಮುಂಚೆನೆ ಆಗುತ್ತಾ ಇಲ್ವಾ ಅನ್ನೋದು, ಅದು ರಿಯಲ್ ಮ್ಯಾನಿಫೆಸ್ಟೇಷನ್ ನನ್ನ ಪ್ರಕಾರ. ಇದು ಕೇಳೋಕೆ ಸ್ವಲ್ಪ ಹುಚ್ಚು ತರ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಏನು ಸಿಕ್ಕಿಲ್ಲ, ಆದ್ರೆ ಅದು ಸಿಕ್ಕಿದೆ ಅಂತ ಅನ್ಕೊಂಡು ನನಗೆ ಹ್ಯಾಪಿ ಇದೀನಿ ಅಂತ ಅನ್ಕೊಂಡ್ರೆ, ಬಟ್ ಅದು 3D ಬರಲ್ಲ, ನಾವು ಬದುಕೋದು 3D ಜಗತ್ತಿನಲ್ಲಿ ಅಂತ. ಈವನ್ ನಾನು ಕೇಳೋದು ಒಂದೇ ಕ್ವಶನ್, ಅದು ಈವನ್ 3D ಜಗತ್ತಿನಲ್ಲಿ ನಿಮಗೆ ಅದು ಮ್ಯಾನಿಫೆಸ್ಟೇಷನ್ ಆದ್ರೂ ಕೂಡ ಕೊನೆಯದಾಗಿ ಏನಾಗುತ್ತೆ, ನಮಗೇನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ನಾವು ಅದನ್ನು ಮರ್ತು ಬಿಡ್ತೀವಿ. ಈಗ ಒಂದು ವಾಚ್ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ ಕೆಲವೊಬ್ರು, ವಿಷುವಲ್ ಮಾಡ್ತೀನಿ ನಾನು, ವಾಚ್ ಸಿಗುತ್ತೆ ಅಂತ. ಏನೋ ಒಂದು 2 ವರ್ಷ ಕಷ್ಟಪಡ್ತಾನೆ, ಅಥವಾ ಯಾವುದೋ ಒಂದು ಯಾರೋ ಬರ್ತ್ಡೇ ಬರುತ್ತೆ, ಗಿಫ್ಟ್ ಬರುತ್ತೆ, ಒಂದು ವಾಚ್ ಕೊಡ್ತಾರೆ. ಅವ್ನು ಕೇಳಿದ್ದೆ ವಾಚ್ ಅದೇ ಡಿಸೈನ್ ಎಲ್ಲ ಅದೇ ಬ್ರ್ಯಾಂಡ್ ಇರುತ್ತೆ. ಅವಾಗ ಆಯ್ತು, ಓಕೆ ಇದು ನೋಡು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಇದು ಯಾಕಂದ್ರೆ ನನಗೆ ಕೈಯಲ್ಲಿ ಇದೆ, ನೋಡಿ ತೋರಿಸ್ತೀನಿ ನೋಡು, ನನ್ನ 3D ಜಗತ್ತಿನಲ್ಲಿ ಇದು ವಾಚ್ ಅಂತ. ಓಕೆ, ವಾಚ್ ಹಾಕೊಳ್ತೀಯ, ಆಯ್ತು. ವಾಚ್ ಹಾಕೊಂಡ್ಮೇಲೆ ಏನಾಗುತ್ತೆ ನಿನಗೆ ಅಂತಂದ್ರೆ, ನಾ ಹೇಳಿದ್ನಲ್ಲ ಫಸ್ಟಿಗೆ ಮನುಷ್ಯ ಏನು ಬಯಸ್ತಾನೆ ಲೈಫಲ್ಲಿ, ವ್ಯಾಲ್ಯೂ ಬಯಸ್ತಾನೆ. ಆ ವಾಚ್ ಇದೆ ಅನ್ನೋ ಒಂದು ವ್ಯಾಲ್ಯೂ, ಅದು ಒಂದು ಹ್ಯಾಪಿನೆಸ್ ಅನ್ನೋ ಫೀಲಿಂಗ್ ಮೂಲಕ ಟ್ರಾನ್ಸ್ಲೇಟ್ ಆಯ್ತು. ಇದನ್ನೇ ತೈತಿರ ಉಪನಿಷತ್ತು ಆನಂದ ಸ್ವರೂಪ ಅಂತ ಕರೆಯೋದು. ನೀನು ಆ ಮಾಯೆಯಾಗಿರುವ ವಾಚಿನಲ್ಲಿ ನಿನ್ನ ಮೂಲ ಸ್ವರೂಪವನ್ನು ಅಡಗಿಸಿಟ್ಬಿಟ್ಟಿದ್ಯಾ, ಅಂದ್ರೆ ಮಾಸ್ಕ್ ಮಾಡಿಬಿಟ್ಟಿದೆ. ನಾವು ಮಾನವನ ಒಂದು ಮೂಲ ಸ್ವರೂಪನೇ ಆನಂದ ಅಂತ. ನಾವು ಹ್ಯೂಮನ್ ಅಷ್ಟೇ ಅಲ್ಲ, ನಾವು ಬರೀ ಮೈಂಡ್ ಬಾಡಿ ಅಲ್ಲ, ನಮ್ಮ ಓನ್ ಬೇಸ್ ಆ ಒಂದು ಕ್ವಾಲಿಟಿ ಏನಿದೆ ಅದೇ ಹ್ಯಾಪಿನೆಸ್ ಅಂತ. ಬಟ್ ನೀವೇನ್ ಮಾಡಿದ್ರಿ, ವಾಚ್ ಅನ್ನೋ ಒಂದು ಮಾಯೆಗೆ ಆ ಒಂದು ಮಾಸ್ಕ್ ಹಾಕ್ಬಿಟ್ರಿ. ಆ ಮಾಸ್ಕ್ ಅದು ಸಿಕ್ಕರೆ ಮಾತ್ರ ಹೋಗುತ್ತೆ. ಅಂದ್ರೆ ಹ್ಯಾಪಿನೆಸ್ ಅನ್ನೋ ಒಂದು ನಿಜವಾದ ಒಂದು ಏನಿದೆ ಆ ಒಂದು ಪ್ಲೇಸ್, ಅದಕ್ಕೆ ಮಾಸ್ಕ್ ಮುಚ್ಚಿಬಿಟ್ಟಿದ್ದೀರಿ. ಸೊ ಹ್ಯಾಪಿನೆಸ್ ಕಾಣ್ತಾ ಇಲ್ಲ. ಆ ವಸ್ತು ಸಿಕ್ಕರೆ ಮಾತ್ರ ಈ ಮಾಸ್ಕ್ ತೆಗುತ್ತೆ ಅನ್ನೋ ಒಂದು ನಿಮ್ಮ ಒಂದು ಡಿಫಾಲ್ಟ್ ನಂಬಿಕೆ. ಸೊ ಹಾಗಾಗಿ ನಮಗೆ ಏನೇ ಸಿಕ್ಕರೂ ಕೂಡ ಅದು ಫೀಲಿಂಗ್ ಆಗುತ್ತೆ. ಕೊನೆಗೆ ಫೀಲಿಂಗ್ ಇಂಪಾರ್ಟೆಂಟ್ ಲೈಫಲ್ಲಿ, ವಸ್ತುಗಳಲ್ಲ ಅನ್ನೋದು ನಮಗೆ ಗೊತ್ತೇ ಆಗಲ್ಲ. ಆದ್ರೂ ಕೂಡ ನಾವು ವಸ್ತು, ವಿಷಯ, ವ್ಯಕ್ತಿಗೋಸ್ಕರ ಮಾತ್ರ ಆಸೆ ಪಡ್ತಾನೆ ಹೋಗ್ತೀವಿ. ಮತ್ತೆ ಅದರಿಂದನೇ ನಿರಾಸೆ ಆಗುತ್ತೆ. ಬುದ್ಧ ಹೇಳದಂಗೆ ಆಸೆ ದುಃಖಕ್ಕೆ ಮೂಲ ಅಂತ. ಇವಾಗ ನಾನು ಒಂದು ಟೇಬಲ್ ನ ತೋರಿಸ್ತಾ ಹೋಗ್ತೀನಿ, ಇಪ್ಪತ್ತು ಸ್ಕ್ರೀನ್ಗೆ ಕರ್ಕೊಂಡು ಹೋಗ್ತೀನಿ. ಆ ಟೇಬಲ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಆಗ್ಬೇಕಂದ್ರೆ ಒಂದು ಏನು ಸೋರ್ಸ್ ಇಂದ ಹಿಡಿದು ಮ್ಯಾನಿಫೆಸ್ಟೇಷನ್ ತನಕ ಆಗ್ಬೇಕಂದ್ರೆ, ಕಣ್ಣಿಗೆ ಕಾಡ್ಬೇಕಂತಂದ್ರೆ ಏನೇನು ಬದಲಾವಣೆ ಆಗುತ್ತೆ, ಈ ಅಫರ್ಮೇಷನ್ಸ್ ಗಳು ಮಾಡಿದಾಗ ಏನೇನು ಬದಲಾವಣೆ ಆಗುತ್ತೆ, ಮತ್ತು ಇವೆಲ್ಲ ಆಗ್ಲೇಬೇಕು. ಎಲ್ಲ ಸ್ಟೆಪ್ಸ್ 5 ಸ್ಟೆಪ್ ಇದಾವೆ. ಈ 5 ಆದ್ರೆ ಮಾತ್ರ ನಮಗೆ ಅದು ಕಂಪ್ಲೀಟ್ ಆಗಿದೆ ಅಂತ ಅನ್ಸುತ್ತೆ. ಒಂದು ತಪ್ಪಿದ್ರು ಕೂಡ ಅದು ನಮಗೆ ಇನ್ಕಂಪ್ಲೀಟ್ ಭಾವನ ಬರೆಸ್ಬಿಡುತ್ತೆ. ಸೊ ಇಲ್ಲಿ ನಾನು ಐಪ್ಯಾಡ್ ಸ್ಕ್ರೀನ್ ನಲ್ಲಿ ಒಂದು ಟೇಬಲ್ ಅನ್ನ ತೋರಿಸ್ತಾ ಇದ್ದೀನಿ. ಆ ಟೇಬಲ್ ಅಲ್ಲಿ ನೀವು ನೋಡೋ ತರ 3 ಕಾಲಮ್ ಕಾಣುತ್ತವೆ. 1ನೇ ಕಾಲಮ್ ಅಲ್ಲಿ ಭಾವನೆ ಅಂತ, ಅಥವಾ ಎಕ್ಸ್ಪ್ರೆಷನ್ ಅಥವಾ ಅಭಿವ್ಯಕ್ತಿ, ಈ ಫೀಲಿಂಗ್ಸ್ ಅಂತ ಕರೀತಾರೆ, ಯಾವ ಟೈಪು ಅಂತ. ಅದಕ್ಕೆ ಏನೇನು ರಿಸಲ್ಟ್ ಬರುತ್ತಾರೆ. ಒಂದು ಧನಾತ್ಮಕ ಅಂದ್ರೆ ಪಾಸಿಟಿವ್ ಆಗಿ ಏನಾಗುತ್ತೆ ಅದರಿಂದ. ಇನ್ನೊಂದು ಋಣಾತ್ಮಕ ಅಂದ್ರೆ ಆ ಒಂದು ಭಾವನೆಯ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಬರೋದ್ರಿಂದ ಏನು ನಮಗೆ ಲಾಸ್ ಆಗುತ್ತೆ, ಏನು ಲೈಕ್ ನೆಗೆಟಿವ್ ಇಂಪ್ಯಾಕ್ಟ್ ಅದರಿಂದ, ಪಾಸಿಟಿವ್ ಇಂಪ್ಯಾಕ್ಟ್, ನೆಗೆಟಿವ್ ಇಂಪ್ಯಾಕ್ಟ್ ಅದೇನಂತ ನೋಡ್ಕೊಳ್ಳೋಣ. ಸೊ ಫಸ್ಟ್ ಒಂದು ಪ್ರೊಸೆಸ್ ಅಲ್ಲಿ ಅಥವಾ ಚೈಲ್ಡ್ಹುಡ್ ಅಲ್ಲಿ ಅಂತ, ಇದೆಲ್ಲ ಚೈಲ್ಡ್ಹುಡ್ ಅಲ್ಲಿ ನಡೆಯೋದು. ಸಣ್ಣ ವ್ಯಕ್ತಿ ಇದ್ದಾಗ, ನಾವು ಸಣ್ಣ ಪಾಪು ಇದ್ದಾಗ
ಯಾರು ಏನು ಹೇಳ್ಕೊಡ್ತಾರೋ ಅದನ್ನೇ ನಾವು ಕಲ್ತು ಬಿಡ್ತೀವಿ ಅಂತ ನಾನು ಹೇಳಿದೆ. ಅಂದರೆ ಅಲ್ಲಿ ಹೋಗಬೇಡ, ಅಲ್ಲಿ ದೆವ್ವ ಇದೆ ಅಂತ. ನಿಮಗದು ಲೈಕ್ ನಾರ್ಮಲ್ ಅನ್ಸ್ಬೋದು, ಬಟ್ ಆ ಮಗುವಿಗೆ ದೆವ್ವ ಅಂದರೆ ಏನೋ ನಿಜವಾಗ್ಲೂ ಅದೇನೋ ನಮಗೆ ತಿಂದುಬಿಡುತ್ತೆ ಅಂತ. ಯಾಕಂದರೆ ಥೀಟಾ ಸ್ಟೇಜಲ್ಲಿ ಇರುತ್ತೆ ಯಾವಾಗಲೂ ಮಗುವಿನ ಬ್ರೈನ್. ನೀವೇನು ಹೇಳಿದ್ರೆ ಅದನ್ನು ಅವರು ನಿಜ ಅಂತ ಅನ್ಕೊಂತಾರೆ. ಅದಕ್ಕೋಸ್ಕರ ಮಗು ಮಣ್ಣನ್ನು ತಿನ್ನಕ್ಕೆ ಹೋಗುತ್ತೆ ಅಥವಾ ಏನೋ ಕಲ್ಲಿದ್ದು ತಿನ್ನಕ್ಕೆ ಹೋಗುತ್ತೆ. ಯಾಕೆಂದರೆ ಅದು ಅವಕ್ಕೆ ಮಣ್ಣು ಕಲ್ಲು ಅಂತ ಗೊತ್ತಿರಲ್ಲ, ಅದು ನಿಜವಾಗ್ಲೂ ಫುಡ್ ಅಂತಲೇ ಅನ್ಕೊಂಡಿರುತ್ತೆ. ಯಾಕಂದರೆ ಅದು ಆ ಮಗುವಿನ ಇಮ್ಯಾಜಿನೇಷನಲ್ಲಿ ಅದು ರಿಯಾಲಿಟಿ ಆಗ್ಬಿಟ್ಟಿರುತ್ತೆ ಫುಡ್ ಅಂತ. ಅಷ್ಟು ಸ್ಟ್ರಾಂಗ್ ಅದು. ಮಗುವಿನ ಮನಸ್ಸಿನಲ್ಲಿ ಇದ್ದು ಬಿಟ್ಟಿದ್ರೆ ಎಲ್ಲರಿಗೂ ಅವ್ರು ಬೇಕಾಗಿದ್ದು ಇಮ್ಯಾಜಿನೇಷನ್ ರಿಯಾಲಿಟಿ ಆಗ್ತಾ ಇತ್ತು. ಸೊ ಒಂದನೇದು ಜನರೇಟಿವ್ ಪೊಲಾರಿಟಿ. ಲೇಸರ್ ತಗೊಳ್ತೀನಿ. ಜನರೇಟಿವ್ ಪೊಲಾರಿಟಿ ಅಂತ ಅಂದರೆ ಧ್ರುವೀಕರಣ. ಇದೇನಿದೆ ಧ್ರುವ ಅಂದರೆ ಪಾಸಿಟಿವ್ ಅಥವಾ ನೆಗೆಟಿವ್ ಒಂದು ಸ್ಟಾರ್ಟ್ ಆಗಬೇಕು. ಇಲ್ಲ ಈ ಕಡೆ ಹೋಗು, ಈ ಕಡೆ ಹೋಗಿ, ಎರಡುವೆ ಅಂತ. ಇಲ್ಲ ಗಂಡಸು ಇಲ್ಲ ಹೆಂಗಸು, ಇಲ್ಲ ಬ್ಲ್ಯಾಕು ಇಲ್ಲ ವೈಟ್, ಇಲ್ಲ ಮೇಲೆ ಕೆಳಗೆ, ಈ ಥರ. ಈ ಜನರೇಟಿವ್ ಪೊಲಾರಿಟಿ ಅಂತಂದರೆ ಇದು ನಮ್ಮ ಆಸೆಗಳು, ಇದು ನಮ್ಮ ಕಂಪ್ಲೀಟಾಗಿ ಎನ್ವೈರ್ಮೆಂಟಿಂದ ಬರ್ಬೋದು. ಚಿಕ್ಕ ಮಕ್ಕಳಿದ್ದಾಗ ಅಂದರೆ ಸುತ್ತಮುತ್ತ ನೋಡಿದಾಗ ನೀವು ಒಂದು ಲೈಕ್ ಯಾವುದೋ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿರ್ತೀರಿ. ಆ ಫ್ಯಾಮಿಲಿಯಲ್ಲಿ ಯಾವಾಗಲೂ ಕುದುರೆ ಹಾರ್ಸ್ ರೈಡಿಂಗ್ ಹೋಗ್ತಿರ್ತಾರೆ ದಿನಾಲು. ಅವಾಗ ಆ ಮಗುವಿಗೆ ನನಗೂ ಹಾರ್ಸ್ ರೈಡಿಂಗ್ ಮಾಡಬೇಕು ಅಂತೇಳಿ ಅವಾಗ ಅದರಲ್ಲಿ ಹಾರ್ಸ್ ಸ್ಪೋರ್ಟ್ಸಲ್ಲಿ ಅದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಅಥವಾ ಒಂದು ಫ್ಯಾಮಿಲಿಯಲ್ಲಿ ಸ್ಪೋರ್ಟ್ಸ್ ಆಡ್ತಾ ಇರ್ತಾರೆ, ಯಾವಾಗಲೂ ಗಾಲ್ಫ್ಗೆ ಹೋಗ್ತಾ ಇರ್ತಾರೆ. ಅವಾಗ ಆ ಮಗುವಿಗೆ ನಾನು ಸ್ಪೋರ್ಟ್ಸ್ ವ್ಯಕ್ತಿ ಆಗಬೇಕು ಅಂತ. ಅಂದರೆ ಖಾಲಿ ಇರ್ತೀವಿ ನಾವು ಫಸ್ಟ್ ಬದುಕಿದಾಗ, ಆಯ್ತಾ. ಧ್ರುವೀಕರಣ. ಇಲ್ಲ ಈ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕು, ನಾವು ಒಂದು ವೇಲ್ ಹೋಗ್ಬೇಕು. ಇಲ್ಲ ನೀವು ಧರ್ಮದ ವೇಲ್ ಹೋಗಿ ಗುಡ್ ವ್ಯಕ್ತಿಗಳು ಅನ್ಸಬೇಕು, ಇಲ್ಲ ಅಧರ್ಮದ ವೇಲ್ ಹೋಗಿ ಬ್ಯಾಡ್ ವ್ಯಕ್ತಿಗಳು ಅನ್ಸಬೇಕು. ಎರಡಕ್ಕೂ ಕಾರಣ ಏನು? ನಮ್ಮ ವಾತಾವರಣ, ನಮ್ಗೆ ಯಾರು ಬೆಳೆಸ್ತಾರೆ ಪೇರೆಂಟ್ಸು, ಅವ್ರು ನಮಗೆ ಯಾವ ಥರ ಟ್ರೀಟ್ ಮಾಡ್ತಾರೆ ಅನ್ನೋದು ಈ ಧ್ರುವೀಕರಣಕ್ಕೆ ಕಾರಣ ಆಗುತ್ತೆ. ಈ ಧ್ರುವೀಕರಣದಿಂದ ಪಾಸಿಟಿವ್ ಆಗಿ ನಾವು ಏನನ್ನ ಕ್ರಿಯೇಟ್ ಮಾಡ್ತೀವಿ ಲೈಫಲ್ಲಿ ಅಂತಂದ್ರೆ ಲವ್ ಅಂತ. ಈ ಲವ್ ಅಂತಂದ್ರೆ ನಾವು ರಿಲೇಶನ್ಶಿಪ್ಪಿಗೆ ಆ ಥರ ಒಂದು ಕನ್ಸಿಡರ್ ಮಾಡ್ಬೋದು. ಇಲ್ಲಿರೋ ಲವ್ ಅಂತ ಏನಂತಂದ್ರೆ ಒಂದನ್ನ ನೀವು ಇಷ್ಟಪಡ್ತೀರಿ ಅಂತಂದ್ರೆ ಅದನ್ನ ನೀವು ಉಳಿಸ್ಕೊಳ್ಳೋಕ್ಕೆ ಏನು ಬೇಕು ಅದನ್ನು ನೀವು ಸ್ಯಾಕ್ರಿಫೈಸ್ ಮಾಡ್ತೀರಿ. ಅದು ನಿಜವಾದ ಮೀನಿಂಗ್ ಆಫ್ ಲವ್ ಅಂತ. ಅಂದರೆ ಒಂದು ಇಷ್ಟಪಡ್ತೀರಿ ಅಂದ್ರೆ ಅದು ಹೆಂಗಾದ ಮೇಲೆ ಪಡ್ಕೊಳ್ಳೇಬೇಕು ಅಂತಲ್ಲ, ಅದು ಯಾವಾಗಲೂ ಇರಬೇಕು, ಅದೇ ಥರ ಚೆನ್ನಾಗಿರಬೇಕು ಅನ್ನೋದಕ್ಕೆ ನೀವೇನು ಪ್ರಯತ್ನ ಪಡ್ತೀರಿ. ನಾನು ಹೇಳಿದ್ನಲ್ಲ, ನೀವೊಂದು ಪ್ಯಾಷನ್ ಹುಟ್ಟಿತ್ತು. ನಾನು ಸ್ಪೋರ್ಟ್ಸ್ ಇರೋ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀನಿ. ಯಾರು ನನಗೆ ಕ್ರಿಕೆಟ್ ಆಡಿಸ್ತಾರೆ ದಿನಾಲು. ನಾನು ಕ್ರಿಕೆಟ್ ಕಲಿಲೇಬೇಕು ಅಂದರೆ ಫಾರ್ ದ ಲವ್ ಆಫ್ ದ ಗೇಮ್ ಅಂತ ಅಂತಾರಲ್ಲ. ಸೊ ನಿಮಗೆ ಕ್ರಿಕೆಟ್ ಅನ್ನೋದು ಭಾಳ ಇಷ್ಟ ಆಯಿತು, ಅದಕ್ಕೆ ನೀನು ಡೆಡಿಕೇಶನ್ ಕೊಟ್ಟು ಪ್ಯಾಷನಿಂದೆಲ್ಲ ಅದನ್ನು ಮಾಡ್ತೀಯ. ಅದನ್ನು ಮಾಡ್ತಾನೆ ಬರ್ತೀಯ. ಈ ಥರ ಇದು ಪಾಸಿಟಿವ್ ಎಫೆಕ್ಟ್ ಆಫ್ ದ ಧ್ರುವೀಕರಣ. ಆದರೆ ನೆಗೆಟಿವ್ ಎಫೆಕ್ಟ್ ಏನಾದರೂ ಆದರೆ, ನೀವು ಬೇರೆ ದಾರಿಯಲ್ಲಿ ಚೂಸ್ ಮಾಡಿದರೆ ಇದು ಫಿಯರ್ ಅಂತ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ನಾನು ಚಿಕ್ಕವನಿದ್ದಾಗಿಂದ ನನಗೆ ಒಂದು ಸಲ 1 ವರ್ಷನೋ ಅಥವಾ 1.5 ವರ್ಷ ಇದ್ದಾಗ ಪಟಾಕಿಯನ್ನು ಹಾರಿಸುವಾಗ ದೀಪಾವಳಿಲಿ ಹತ್ತಿರದಿಂದ ನನಗೆ ಯಾರೋ ತೋರಿಸ್ಬಿಟ್ಟಿದ್ರು. ಅದರಿಂದ ನಾನು ಬೆಚ್ಚಿ ಬಿದ್ದುಬಿಟ್ಟು ನನಗೆ ಜ್ವರ ಬಂದಿತ್ತು ಅಂತ ಹೇಳಿದರು. ಅದಕ್ಕೆ ಇವತ್ತಿಗೂ ಕೂಡ ಆ ಒಂದು ಟ್ರಾಮ್ಯಾಟಿಕ್ ಸಿಚುವೇಶನ್ ಥರ ಇರ್ತಕ್ಕಂಥ ಪಟಾಕಿ ಹೊಡೆಯೋ ಸೌಂಡು, ಅಂದರೆ ಇವಾಗ ನಂಗೆ ಆ ಥರ ಹೆದರಿಕೆ ಆಗಲ್ಲ, ಬೆಚ್ಚಿ ಬಿಡಲ್ಲ. ಬಟ್ ಆದರೂ ಇವಾಗ ಏನೋ ಒಂದು ಸಿಡಿಯುತ್ತೆ ಅಂತಂದರೆ ಆ ಒಂದು ನೆನಪು ಬರುತ್ತೆ, ಆ ಒಂದು ಫಿಯರ್ ಅಂತ ಏನಿತ್ತಲ್ಲ. ಸೊ ಅದಕ್ಕೆ ಹೇಳೋದು, ಸಣ್ಣ ವಯಸ್ಸಿದ್ದಾಗಿಂದ ಏನೇನು ಕ್ಯಾರಿ ಮಾಡ್ತೀರಿ ಅದು ತುಂಬ ಇಂಪಾರ್ಟೆಂಟ್. ಅದು ಸೊ ಫಿಯರ್ ಅಂತ ಅದನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ಟೇಬಲ್ಗಳಲ್ಲಿ ಇನಿಷಿಯೇಟಿಂಗ್ ದ ಎಕ್ಸ್ಪ್ರೆಷನ್ ಅಂತ. ಈಗ ಎಕ್ಸ್ಪ್ರೆಷನ್ ಸ್ಟಾರ್ಟ್ ಆಯಿತು ಅಂದರೆ ಪ್ಯಾಷನ್ ಏನು ಅಂತ ಗೊತ್ತಾಯಿತು. 1ನೇ ಸ್ಟೆಪ್ಪಲ್ಲಿ ಏನು ಅಂತ ಗೊತ್ತಾಯಿತು, ಯಾವ ಕಡೆ ಹೋಗ್ಬೇಕು ನಾನು. ಇಲ್ಲ ನೀನು ಲವ್ ಕ್ರಿಯೇಟ್ ಮಾಡ್ತೀಯಾ, ಇಲ್ಲ ಫಿಯರ್ ಕ್ರಿಯೇಟ್ ಮಾಡ್ತೀಯ, ಆಯಿತಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇನಿಷಿಯೇಟಿಂಗ್ ದ ಎಕ್ಸ್ಪ್ರೆಷನ್ ಅಂತಂದರೆ ಸ್ಟಾರ್ಟ್ ಮಾಡೋದು, ಇನ್ಸ್ಟಿಗೇಷನ್ ಮಾಡೋದು. ಏನು ಮಾಡಬೇಕು ಅಂತ ತೊಗೊಂಡು, ಈಗ ಆಯಿತು, ಈಗ ನಾನು ಲವ್ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ಏನೋ ಒಂದು ಪ್ಯಾಷನನ್ನು ಪಡೆದಿದ್ದೀನಿ. ಏನು ಮಾಡ್ತೀಯ ನೆಕ್ಸ್ಟ್ ಏನು ಮಾಡ್ತೀಯ ಮ್ಯಾನಿಫೆಸ್ಟೇಷನ್ ಆಗೋಕ್ಕಿಂತ ಮುಂಚೆ ಅಂತಂದರೆ ನಾಲೆಡ್ಜ್ ಪಡ್ಕೊಳ್ಳೋಕೆ ಟ್ರೈ ಮಾಡ್ತೀಯ. ಅಂದರೆ ನೋಡಿ, ಮಿಲ್ಲಿ ಬಾಬಿ ಬ್ರೌನು ಯಾವ ಥರ ತೋರಿಸ್ತಾ ಇದ್ದಾಳೆ ಅಂತ. ನಾಲೆಡ್ಜ್ ಅಂತಂದರೆ ಎಲ್ಲ ಸೋರ್ಸಿಂದ ನನಗೆ ಇಷ್ಟವಾದಂಥ, ನಾನು ಕ್ರಿಯೇಟ್ ಮಾಡಿದಂಥ ಈ ಲವ್ನ ಹೇಗೆ ಉಳಿಸ್ಕೊಳ್ಳೋದು ಅಂತ ಹೇಳಿದ್ನಲ್ಲ ಫಸ್ಟು, ಅದನ್ನ ಹೇಗೆ ಉಳಿಸ್ಕೊಳ್ಳೋದು ಅಂತ. ಯಾಕಂದರೆ ನೀನು ಅದನ್ನ ಇಷ್ಟಪಡ್ತಿರ್ತೀಯ, ಅದನ್ನು ನೀನು ನಾಲೆಡ್ಜ್ ಬಳಸ್ಕೊಂಡ್ಬಿಟ್ಟು ಇನ್ನೂ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀಯ. ಇದು ನಿನ್ನ ಬೈ ಪ್ರಾಡಕ್ಟು. ಇದು ಹೆಂಗೆ ಅಂತಂದರೆ, ಇಲ್ಲಿ ಟೇಬಲ್ ಇದೆಯಲ್ಲ, ಈ ಥರ ಡೈರೆಕ್ಷನ್ನು, ಇದು ಸಿಕ್ಕರೆ ನೆಕ್ಸ್ಟ್ ಟೇಬಲ್ ಸಿಗುತ್ತೆ, ನಾಲೆಜ್ ಸಿಕ್ಕರೆ ನೆಕ್ಸ್ಟ್ ಟೇಬಲ್ ಸಿಗುತ್ತೆ, ಈ ಥರ ಡೌನ್ವರ್ಡ್ಸ್ ಸಿಗ್ತಾ ಹೋಗುತ್ತೆ. ಆದರೆ ನೀನು ಎಕ್ಸ್ಪ್ರೆಷನ್ ಇನಿಷಿಯೇಟ್ ಮಾಡಲಿಲ್ಲ ಅಂತಂದು ಏನಾಗುತ್ತೆ ಜೀವನದಲ್ಲಿ? ಇಗ್ನೋರೆನ್ಸ್ ಅಂತ. ಯಾರನ್ನು ಕೇರೇ ಮಾಡಲ್ಲ ನನಗೆ, ಯಾಕಂದರೆ ನನಗೆ ಅದು ಸಿಕ್ಕಿಲ್ಲ. ನಿಮಗೆ ಲವ್ ಸಿಗಲಿಲ್ಲ ಅಂತಂದರೆ ಆಪೋಸಿಟ್ ಆಗಿ ಬರುತ್ತೆ, ಇಗ್ನೋರೆನ್ಸ್ ಬಂದ್ಬಿಡುತ್ತೆ ಲೈಫಲ್ಲಿ. ಬಿಡು, ಅದು ಮಾಡಿದ್ರೆ ನಡೆಯುತ್ತೆ. ಯಾಕಂದರೆ ನೀ ಅಂಥ ಸಿಚುವೇಶನಲ್ಲಿ ಬಂದಿರ್ತೀಯ, ಫಿಯರಿಗೆ ಬಂದ್ಬಿಟ್ಟಿರ್ತೀಯಲ್ಲ. ಯಾರು ಹೇಳ್ತಾರೆ ನೀ ಪಟಾಕಿ ಹೊಡಿಬೋದು, ನೀನು ಹೆದರ್ಬೇಡ, ಅದೇನೂ ಅಲ್ಲ, ಹಿಡ್ಕೊ ಹೊಡಿ ಅಂತ. ಆದರೆ ಅವನಿಗೆ ಫಿಯರ್ ಇರುತ್ತೆ, ಆ ವ್ಯಕ್ತಿಗೆ, ನನಗಿತ್ತಲ್ಲ ಆ ಥರ. ಸೊ ನಾ ಫಿಯರಿಂದ ಏನು ಮಾಡ್ತೀನಿ, ಅವ್ರು ಅದು ಈಸಿ ಅಂತ ಹೇಳಿದ್ರು ಕೂಡ ಇಲ್ಲ ಅದು ಈಸಿ ಅಲ್ಲ, ಅದೇ ಕಷ್ಟ ಇರುತ್ತೆ, ಮುಂದೆ ಯಾವಾಗ ದೊಡ್ಡ ಮೇಲೆ ಮಾಡೋಣ ಅಂತ ಬಿಟ್ಬಿಡ್ತೀನಿ. ಇಗ್ನೋರೆನ್ಸ್. ಇದು ಒಂದು ಎಕ್ಸಾಂಪಲ್ ಕೊಟ್ಟೆ, ಪಟಾಕಿ ಹೊಡೆಯೋದು. ಈ ಥರ ಯಾವ್ಯಾವ ಫೀಲ್ಡಲ್ಲಿ ಇದೆ ಅಂತ ನೀವು ನಿಮ್ಮ ಲೈಫಲ್ಲಿ ಕಂಪೇರ್ ಮಾಡ್ತಾ ಹೋಗ್ಬೇಕು.
ನೆಕ್ಸ್ಟ್ ನಾಲೆಡ್ಜ್ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತೀಯ. ಈ ನಾಲೆಡ್ಜ್ ತಿಳ್ಕೊಂಡ್ಮೇಲೆ ನಾಲೆಡ್ಜ್ ಬರುತ್ತೆ, ಏನಾಗುತ್ತೆ ಇದರಿಂದ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯಾರೋ ಮತ್ತೆ ಇಂಟರ್ನಲ್ ಎಕ್ಸ್ಪ್ರೆಷನ್ ಅಂತ, ಅಂದರೆ ಆಂತರಿಕ ಒಂದು ಅಭಿವ್ಯಕ್ತಿ ಏನಾಗುತ್ತೆ ನಮ್ಮ ಒಳಗಡೆ ಈಗ ಸ್ಟಾರ್ಟ್ ಆಯಿತು. ಫಸ್ಟು ಎನ್ವೈರ್ಮೆಂಟು ಅಥವಾ ಯಾರೋ ಪೇರೆಂಟ್ಸು ಏನಿಂದ ಇವೆರಡು ಸ್ಟೆಪ್ಪು ಬಂದಿತ್ತು. ಅಂದರೆ ಏನು ಪ್ಯಾಷನ್ ಅಂತ ಗೊತ್ತಾಗುತ್ತೆ, ಧ್ರುವೀಕರಣ ಆಗೋದು, ಆ ಪ್ಯಾಷನ್ ತಿಳ್ಕೊಬೇಕು ಅಂತ ಇನಿಷಿಯೇಷನ್ ಆಗೋದು ಸ್ಟಾರ್ಟ್ ಆಗುತ್ತೆ. ಇವಾಗ ಏನಾಗುತ್ತೆ ಇಂಟರ್ನಲ್ ನಮ್ಮ ಒಳಗಡೆ ಏನು ಬದಲಾವಣೆ, ಸಾವೆರೆಂಟಿ ಅಂತ ಬರುತ್ತೆ. ಈ ಸಾವೆರೆಂಟಿ ಅಂತ ಏನು ಅಂತಂದರೆ ಒಂದು ಹಿಡಿತ ಸಾಧಿಸೋದು ಅಥವಾ ನಾನು ಒಂದು ಪವರ್ಫುಲ್ ಇದ್ದೀನಿ ಅನ್ನೋ ಒಂದು ಆ ಫೀಲಿಂಗ್ ಬರ್ತಾ ಹೋಗೋದು. ನಾವು ಎಷ್ಟೇ ಒಂದು ಕಷ್ಟಪಟ್ಟರು ಕೂಡ ನನ್ನ ಲೈಫಲ್ಲಿ ಈ ಒಂದು ವಿಧಿ ಅಥವಾ ಈ ಲಕ್, ಚಾನ್ಸು, ಈ ಥರ ಏನೇ ಒಂದು ರ್ಯಾಂಡಮ್ನೆಸ್ಸನ್ನು ಡಿನೋಟ್ ಮಾಡ್ತಕ್ಕಂಥ ಒಂದು ಎಕ್ಸ್ಪ್ರೆಷನ್ಸ್ಗಳು ಏನಿದ್ದಾವೆ ಇದ್ರ ಮೇಲೆ ನಾವು ಹಾಕ್ಬಿಡ್ತೀವಿ. ಇಲ್ಲ ಬಿಡು, ಅದು ಕೆಲವೊಬ್ಬರಿಗೆ ಅಷ್ಟೇ ಹಣೆ ಬರ ಅಂತ ಕರೀತಾರೆ. ಓಕೆ, ಇದೊಂದು ಸರಿ, ಅಥವಾ ಹಣೆ ಬರ ಬಿಡು ಹಂಗೆ ಹಿಂಗೆ ಅಂತ. ಯಾರು ಆ ಥರ ಒಂದು ನೆಪ ಕೊಡ್ತಾರೋ ಅವ್ರಿಗಿದಲ್ಲ, ಅವ್ರಿಗೆ ಇದು ಫೀಲ್ ಆಗಲ್ಲ ಸಾವರಿಟಿ ಅನ್ನೋದು. ಈ ಸಾವರಿಟಿ ಫೀಲ್ ಆದ ಹೆಂಗಿರುತ್ತೆ ಅಂತಂದರೆ, ಏನೇ ಆಗಲಿ ಲೈಫಲ್ಲಿ, ಏನೇ ಆಗಲಿ ಜಗತ್ತಿನ ಏನೇ ಆಗಲಿ, ನಾನು ಮಾಡ್ತಿರೋ ವೇ ಕರೆಕ್ಟ್ ಇದೆ. ಯಾಕಂತಂದರೆ ನನಗೆ ಫಸ್ಟ್ ಸಿಕ್ಕಿರೋದು ಲವ್, ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ. ನೆಕ್ಸ್ಟ್ ಅದರಿಂದ ನನಗೆ ನಾಲೆಜ್ ಬಂದಿದೆ. ಆ ನಾಲೆಜಿಂದ ನನಗೆ ಯಾವಾಗಲೂ ಈ ಥರ ಹೀರೋ ಥರ, ಇಲ್ಲಿ ಡೊನಾಲ್ಡ್ ಡಕ್ ಕಾಣ್ತಿದ್ದೇನೆ, ಈ ಥರ ಹೀರೋ ಥರ ಫೀಲ್ ಆಗ್ತಿದ್ದೀನಿ. ಅಂದರೆ ಎಷ್ಟೇ ಕಷ್ಟ ಇದೆ, ಕಷ್ಟ ಬರಲ್ಲ ಅಂತ ಹೇಳಲ್ಲ, ಈ ಥರ ಆಗ್ಬಿಟ್ರೆ ಕಷ್ಟ ಬರಲ್ಲ ಅಂತ ಹೇಳಲ್ಲ. ಕಷ್ಟ ಬಂದರೆ ಹೋಲ್ ರೆಸ್ಪಾನ್ಸಿಬಿಲಿಟಿ ನಾನು ತಗೊಳ್ತೀನಿ. ಯಾಕೆ ಅಂತಂದರೆ ನಾನು ಸುಪೀರಿಯರ್ ಆಗಬಹುದು ಅನ್ನೋ ಒಂದು ಫೀಲಿಂಗು ಯಾವಾಗಲೂ ಒಳಗೆ ಬರ್ತಾ ಹೋಗುತ್ತೆ. ಇದು ಎಫೆಕ್ಟ್ ಆಫ್ ದ ನಾಲೆಡ್ಜ್ ಜಾಸ್ತಿ ತಿಳ್ಕೊಂಡ್ರೆ ಮಾತ್ರ ಈ ಥರ ಆಗುತ್ತೆ. ನಾನು ಹೇಳಿದ್ನಲ್ಲ, ಈ ಟೇಬಲ್ ಹೆಂಗೆ ಅಂತಂದರೆ ಎರಡಿದಾವಲ್ಲ ಪಾಸಿಟಿವ್, ಇದು ಸಿಕ್ಕರೆ ಇದು ಸಿಗುತ್ತೆ, ಇದು ಸಿಕ್ಕರೆ ಇದು ಸಿಗುತ್ತೆ, ಅಂದರೆ ಇವೆರಡೂ ಸಿಕ್ಕರೆ ಇದು ಸಿಗುತ್ತೆ. ಹೀಗೆ ಡೌನ್ವರ್ಡ್ ಆರೋದಲ್ಲಿ ಅವು ಸಿಗ್ತಾ ಹೋಗ್ತವೆ. ಸೇಮ್ ಅಪ್ಲೈಸ್ ಟು ಈ ಕಡೆ ಋಣಾತ್ಮಕ. ಫಿಯರ್ ಇದ್ದರೆ ಅದರಿಂದ ಇಗ್ನೋರೆನ್ಸ್ ಬರುತ್ತೆ. ಇಗ್ನೋರೆನ್ಸ್ ಅಂದರೆ ಕನ್ಫ್ಯೂಷನ್. ಈ ಒಂದು ಸಾವರಿಟಿ ಅಂತ ಏನಂದರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾನು ಎಲ್ಲ ಮಾಡ್ತಿದ್ದೀನಿ, ಈಗ ನೋಡಿ ಇವ್ನು ಯಾವ ಥರ ನೋಡ್ತಿದ್ದಾನೆ ಪೆಕರ್ ಅಂತಾರ, ನಾನು ಎಲ್ಲ ಮಾಡ್ತಿದ್ದೀನಿ, ಅದನ್ನು ಏನು ಮುಂದೆ ಏನು ಹೋಗ್ಬೇಕಂತ ಗೊತ್ತಾಗ್ತಿಲ್ಲ, ನನಗೆ ಲೈಫಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಏನು ಓದ್ಬೇಕಂತ ಗೊತ್ತಾಗ್ತಿಲ್ಲ. ಯಾರೋ ಏನೋ ಓದಕ್ಕೆ ಹಚ್ಚಿದರೆ ಓದ್ತೀನಿ, ಏನೋ ಪಾಸ್ ಮಾಡ್ಬೇಕಂತ ಮಾಡ್ತೀನಿ, ಏನೋ 9 to 5 ಜಾಬ್ ಮಾಡ್ಬೇಕಂತ ಮಾಡ್ತೀನಿ. ಯಾಕೆ? ನಿನಗೆ ಇಗ್ನೋರೆನ್ಸ್ ಇದೆ ಲೈಫಲ್ಲಿ, ಅದರ ಬೈ ಪ್ರಾಡಕ್ಟೇ ನಿನಗೆ ಕನ್ಫ್ಯೂಷನ್. ಈ ವ್ಯಕ್ತಿ ನೋಡ್ತಾನಲ್ಲ, ಈ ಥರ ಮುಖ ಇದೆ ನಿನಗೆ ಇಗ್ನೋರೆನ್ಸ್ ಇಂದ. ಆದ್ದರಿಂದ ನಿನಗೆ ನೀ ಅನ್ಕೊಂಡಿದ್ದು ಆಗ್ತಾ ಇಲ್ಲ. ಈ ಕನ್ಫ್ಯೂಷನ್ ಇದ್ದಾಗ ಆಬ್ವಿಯಸ್ಲಿ ನನಗೆ ಪವರ್ ಇದೆ ಅಂತ ಅನ್ಸುತ್ತಾ ಯಾರಿಗಾದರೂ? ಇಲ್ಲ. ಅವಾಗ ನಾವು ಡೆಡ್ ಬಾಡಿಗಳ ಥರ ಆಗೋಗ್ಬಿಡ್ತೀವಿ. ನೆಕ್ಸ್ಟ್, ಈ ಇಂಟರ್ನಲ್ ಎಕ್ಸ್ಪ್ರೆಷನ್ ಆದಮೇಲೆ ಎಕ್ಸ್ಟರ್ನಲ್ ಎಕ್ಸ್ಪ್ರೆಷನ್. ಬರೀ ಏನು ಒಳಗಡೆ ಚೇಂಜ್ ಆಗ್ಬಿಡ್ತು ಅಂತ ಅಂದರೆ ಅದು ಮ್ಯಾನಿಫೆಸ್ಟೇಷನ್ ಆಗಲ್ಲ. ಮ್ಯಾನಿಫೆಸ್ಟೇಷನ್ ಏನು ಹೊರಗಡೆ ಕಾಣಬೇಕು, 3D ಜಗತ್ತಿನಲ್ಲಿ ಕಾಣಬೇಕು, ಅನುಭವಿಸ್ಬೇಕು. ಸೆನ್ಸಸ್, ಪಂಚೇಂದ್ರಿಯಗಳು ಅಲ್ಲಿಗೆ ನಾವು ಅನುಭವಿಸ್ಬೇಕು. ಎಕ್ಸ್ಟರ್ನಲ್ ಆಗಿ ಏನಾಗುತ್ತೆ? ಓಕೆ, ಇಂಟರ್ನಲ್ ಆಗಿ ನನಗೆ ಈ ಪವರ್ ಬಂತು, ಈ ಪವರಿಂದ ನಾನು ಏನು ಮಾಡ್ತೀನಿ? ಇವಾಗ ಈ 3 ಸಿಕ್ತು, ಟೇಬಲ್ 1, 2, 3 ಸಿಕ್ತು. ಲವ್ ಸಿಕ್ತು, ಲವ್ ಇಂದ ನಾಲೆಜ್ ಪಡ್ಕೊಂಡೆ, ನಾಲೆಜಿಂದ ಸಾವರಿಟಿ ಬಂತು, ಸಾವರಿಟಿಯಿಂದ ಫ್ರೀಡಮ್ ಬರುತ್ತೆ, ಸ್ವಾತಂತ್ರ್ಯ. ಅಂದರೆ ಯಾವಾಗಲೂ ನಾನು 9 to 5 ಮಾಡ್ತೀನಿ, ಕತೆ ಥರ ದುಡಿತೀನಿ, ನನಗೆ ಅಷ್ಟು ಸ್ಯಾಲ್ರಿ ಇಲ್ಲ ಅಂತೇಳಿ ಕೆಲವೊಬ್ರು ಹೇಳ್ತಾರೆ. ನೀನು ನಿಜವಾಗ್ಲೂ ಒಂದು ಚೈಲ್ಡ್ಹುಡ್ಡಿಂದ ಒಳ್ಳೆ ಲವ್ವನ್ನು ಚೂಸ್ ಮಾಡಿದರೆ, ಒಂದು ಒಳ್ಳೆ ಪ್ಯಾಷನನ್ನು ಇಟ್ಕೊಂಡಿದ್ದಾರೆ, ಅಥವಾ ನೀನು ಯಾವುದೋ ಒಂದು ಕಲೆಗಾರನು, ಯಾವುದೋ ಒಂದು ಡ್ಯಾನ್ಸರು, ಯಾವುದೋ ಒಂದು ಹೀರೋನು, ಯಾವುದೋ ಒಂದು ಕ್ರಿಕೆಟರ್, ಯಾವುದೋ ಒಂದು ಫುಟ್ಬಾಲರು, ಈ ಥರ ಮಾಡಿ ಅದನ್ನು ಜಾಸ್ತಿ ನಾಲೆಜ್ನ ತಿಳ್ಕೊಂತ ಹೋಗಿ ಅದರಲ್ಲಿ ನಿನಗೆ ಒಂದು ಟಾಪ್ ಹಿಡಿತವನ್ನು ಸಾಧಿಸಿದಲ್ಲಿ ಇವನೇ ಬೆಸ್ಟ್ ಆಪ್, ಇವನಕ್ಕಿಂತ ಯಾರು ಇಲ್ಲ ಅಂತ ನಿನಗೇನು ಸಿಗುತ್ತೆ? ಕೊನೆಯದಾಗಿ ನೀ ಎಲ್ಲೇ ಹೋದ್ರೆ ನಿನಗೆ ಲಕ್ಕು, ನೀನು ಒಂಥರ ಲಕ್ಕಿ ಚಾರ್ಮ್ ಇದ್ದಂಗೆ, ನಿನಗೆ ಫ್ರೀಡಮ್ ಸಿಗುತ್ತೆ, ಸ್ವಾತಂತ್ರ್ಯ. ಇಲ್ಲಿ ನೋಡಿ, ಈ ವ್ಯಕ್ತಿ ಏನು ಮಾಡ್ತಾನೆ, ಫ್ರೀ ಅಂತ ಅಂತಿದ್ದಾನೆ. ಈ ಸ್ವಾತಂತ್ರ್ಯ ಇದ್ದವರು ಪ್ಯಾಷನ್ನೇ ಅವರು ಮೇನ್ ಬಿಸ್ನೆಸ್ ಆಗಿ ಮಾಡ್ಬಿಡ್ತಾರೆ. ನಾನು ಯಾರಿಗೋಸ್ಕರ ಯಾರೋ ಒಂದು ಕನಸಿಗೆ ನಾನು 9 to 5 ದುಡಿಬೇಕಾಗಿಲ್ಲ, ನನ್ನದೇ ಒಂದು ಪ್ಯಾಷನ್ ಇದೆ, ನಾನೇನೋ ಒಂದು ಬಿಸ್ನೆಸ್ ಮಾಡ್ತೀನಿ, ನನಗೊಂದು ಆರ್ಟ್ ಇದೆ, ನನ್ನ ಆರ್ಟಿಗೆಲ್ಲ ಜನ ವ್ಯಾಲ್ಯೂ ಕೊಡ್ತಾರೆ, ನಾನು ಎಕ್ಸಿಬಿಷನ್ಗೆ ಹೋಗ್ತೀನಿ. ಸೊ ಈ ಥರ ಒಂದು ಪವರ್, ಇಂಟರ್ನಲ್ ಪವರ್ ಇದು ಮ್ಯಾನಿಫೆಸ್ಟೇಷನ್ ಆಗೋಕ್ಕಿಂತ ಮುಂಚೆ ಸಿಗ್ತಕ್ಕಂಥ ಒಂದು ಫೀಲಿಂಗು. ಯಾವಾಗಾದರೂ ಏನಾದರೂ ಸೂಚನೆ ಇದೆಯಾ ಅಂತ ಯಾರಾದರೂ ಕೇಳಿದ್ರೆ ಈ ಥರ ಹೇಳ್ತೀನಿ ನಾನು. ಯಾವಾಗ ನಿಮಗೆ ಲೈಫಲ್ಲಿ ನನಗೆ ಪವರ್ ಇದೆ ಮತ್ತು ನನಗೆ ಎಲ್ಲವೂ ಅಂದ್ಕೊಂಡಂಗೆ ಆಗುತ್ತೆ ಅನ್ನೋ ಒಂದು ಜಸ್ಟ್ ಫೀಲಿಂಗ್ ಬಂದರೆ ಸಾಕು. ಹಂಗೆ ಆಗ್ಬಿಡ್ಬೇಕು ಅಂತಲ್ಲ, ಹಂಗೆ ಫೀಲಿಂಗ್ ಬಂದರೆ ನಿಮಗೆ ಫ್ರೀಡಮ್ ಇದೆ ಅಂತ ಅರ್ಥ. ಫ್ರೀಡಮ್ ಇದ್ದರೆ ನೀವು ಮ್ಯಾನಿಫೆಸ್ಟೇಷನ್ಗೆ ಹತ್ರ ಬರ್ತಾ ಇದ್ದೀರಿ ಅಂತ ಅರ್ಥ. ಅಕಸ್ಮಾತ್ ನೀವೇನಾದರೂ ಈ ಎಕ್ಸ್ಟರ್ನಲ್ ಎಕ್ಸ್ಪ್ರೆಷನ್ನು ಹೊರಗಡೆ ಇಗ್ನೋರೆನ್ಸ್ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಕಂಟ್ರೋಲು ಅಂತ. ಈ ಕಂಟ್ರೋಲ್ ಅಂತಂದ್ರೆ ನೋಡಿ, ಈ ವ್ಯಕ್ತಿನ ಸ್ಪಾನರ್ ಹಿಡ್ಕೊಂಡು ಇವನ್ನ ತಲೆನ ಹೆಂಗೆ ಮಾಡ್ತಿದಾರೆ ಪಾಪ. ಕಂಟ್ರೋಲಿಂಗು, ಎಲ್ಲೋದ್ರೂ ಕಂಟ್ರೋಲಿಂಗ್. ನೀ ಯಾವುದೋ ಒಬ್ಬರ ಅಂಡರ್ನಲ್ಲಿ ಬದುಕಬೇಕು, ನಿನ್ನ ವಾಯ್ಸಿಗೆ ಎಲ್ಲೂ ಬೆಲೆ ಇಲ್ಲ, ನಿನ್ನ ಒಂದು ಹಕ್ಕಿಗೆ ನಿನಗೆ ಹಕ್ಕೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾಕೆ? ನಿನಗೆ ಕನ್ಫ್ಯೂಷನ್ ಇದೆ ಲೈಫಲ್ಲಿ.
ಕನ್ಫ್ಯೂಷನ್ ಇದ್ರೆ ಅವ್ರು ಏನ್ ಹೇಳ್ತಾರೋ ಅದು ನೀವು ಮಾಡ್ಲೇಬೇಕು. ಯಾಕಂದ್ರೆ ನಿನಗೆ ಸರಿ ಯಾವುದು ತಪ್ಪು ಯಾವುದು ಗೊತ್ತಿಲ್ಲ, ನೀನು ಇವನ್ ತರ ನೋಡ್ತಾ ಇದೀಯಾ ಹುಚ್ಚಿನ ತರ. ಈ ಕನ್ಫ್ಯೂಷನ್ ಎಲ್ಲಿಂದ ಬಂತು? ನೀನು ಇಗ್ನೋರ್ ಮಾಡ್ಬಿಟ್ಟಿದ್ಯಾ, ಮುಂಚೆ ಇಗ್ನೋರ್ ಮಾಡ್ಬಿಟ್ಟಿದ್ಯಾ. ಇಗ್ನೋರ್ ಎಲ್ಲಿಂದ ಬಂತು? ನಿನ್ಗೆ ಭಯ ಇದೆ. ಕೊನೆಗೆ ಎಲ್ಲಿ ಬಂತು? ಚೈಲ್ಡ್ಹುಡ್ ಅಂದ್ರೆ ಸೋರ್ಸ್. ಎಲ್ಲ ಆನ್ಸರ್ಗಳು ಸೋರ್ಸ್ ಅಲ್ಲಿ ಅಡಗಿದೆ, ಎಲ್ಲ ಪ್ರಾಬ್ಲಮ್ಗಳು ಸೋರ್ಸ್ ಇಂದಾನೆ ಬರುತ್ತೆ. ಆದ್ದರಿಂದ ಏನೇ ಒಂದು ಸೊಲ್ಯೂಷನ್ ಸಿಗಬೇಕು ಅಂದ್ರೆ ಮೇಲ್ನೋಟಕ್ಕೆ ಸೊಲ್ಯೂಷನ್ ಕೊಡ್ತಾರೆ ಈ ಜಗತ್ತಿನಲ್ಲಿ. ನಾವು ಮರೆಯೋದೇನು? ಈ ತರ ಸೋರ್ಸ್ ಫಸ್ಟ್ ಸ್ಟೆಪ್, ನಮ್ಮ ಜನಸಿಸ್, ನಮ್ಮ ಬರ್ತ್, ನಮ್ಮ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆಗಮನ. ಈ ಆಗಮನ ಏನಿದೆ ನಮ್ಮ ಈ ಭೂಮಿಗೆ ನಾವು ಆಗಮನ ಆಗಿದೀವಲ್ಲ, ನಾನು 96 ಆಗಮನ ಆದ್ನಲ್ಲ, ಈ ಆಗಮನದಲ್ಲಿ ಒಂದು ಸೀಕ್ರೆಟ್ ಅಡಗಿದೆ. ಏನಾಗುತ್ತೆ ನನಗೆ? ಕನ್ಫ್ಯೂಷನ್ ಇಂದ ಕಂಟ್ರೋಲ್. ಏನೇ ಅನ್ಕೊಂಡ್ರು ನಾನು ಆಗಲ್ಲ, ನಾನು ಅವ್ರು ಹೇಳ್ದಂಗೆ ಮಾಡಬೇಕು, ನನಗೊಂದು ಏನೋ ಬೆಲೆ ಇಲ್ಲ, ಈ ತರ ಬರ್ತಾ ಹೋಗುತ್ತೆ. ಕೊನೆಯದಾಗಿ ಫೈನಲ್ ಸ್ಟೆಪ್ ಅಲ್ಲಿ ಇದನ್ನ ಗೋಲ್ಡನ್ ಸ್ಟೆಪ್ ಅಂತ ನಾನು ಕರಿತೀನಿ, ಮ್ಯಾನಿಫೆಸ್ಟೇಷನ್ ಆಗೋಗ್ಬಿಡುತ್ತೆ. ಈ ಸ್ಟೆಪ್ ಆದಾಗ ನಮಗೆ ಎಕ್ಸ್ಟರ್ನಲ್ಲು ಹೌ ಒಂದೇ, ಇಂಟರ್ನಲ್ಲು ಒಂದೇ. ಆಸ್ ವಿತಿನ್ ಸೋ ವಿತೌಟ್ ಅಂತ ಕರೀತಾರೆ. ಟ್ರಿಸ್ಮೆಜಿಸ್ಟಿಸ್ ಅಂತ ಒಬ್ಬ ಹಳೆಯ ಕಾಲದಲ್ಲಿ 2000 ವರ್ಷಗಳ ಹಿಂದೆ ಈಜಿಪ್ಟ್ನಲ್ಲಿ ಸೀಕ್ರೆಟ್ ಅಲ್ಲಿ ಒಂದು ಗ್ರೀನ್ ಎಮರಲ್ಡ್ ಟ್ಯಾಬ್ಲೆಟ್ ಅಂತ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಇದರಲ್ಲಿ ಏನ್ ಹೇಳ್ತಾರೆ? ಆಸ್ ಅಬೌವ್ ಸೋ ಬಿಲೋ ಅಂತ. ಮೇಲ್ಗಡೆ ಏನಿದೆ ಅಂದ್ರೆ ಹೆವೆನ್ಸ್ಗಳಲ್ಲಿ ಏನಿದೆ ಅದೇ ಕೆಳಗಡೆ ಇದೆ. ಈ ಭೂಲೋಕದಲ್ಲಿ ಅದೇ ಇದೆ. ಅಲ್ಲಿ ಎಷ್ಟು ಸುಖ ಇದೆ ಅಂತ ನಾವ್ ಎಷ್ಟು ಅನ್ಕೊಳ್ತೀವಿ, ಯಾವುದೋ ಲೋಕಕ್ಕೆ ಹೋಗ್ಬಿಡ್ತೀನಿ ಅಲ್ಲಿ ಸುಖ ಇದೆ, ಇಲ್ಲಿಯೂ ಅಷ್ಟೇ ಸುಖ ಇದೆ. ಯಾಕೆ? ನೀನ್ ಏನ್ ಕ್ರಿಯೇಟ್ ಮಾಡ್ತೀಯ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ನಿಮಗೆ ಸುಖ ಇದೆಯೋ. ಇಲ್ಲೇ ಹೆಲ್ಲು, ಇಲ್ಲೇ ಹೆವೆನ್, ಎರಡು ಇಲ್ಲೇ ಇರೋದು ಅಂತ. ಸೊ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಅಂತ ಏನು ಅರ್ಥ ಅಂತಂದ್ರೆ ಆರ್ಡರ್ ಅಥವಾ ಗುಡ್ ಅಂತ. ನಾ ಹೇಳಿದ್ನಲ್ಲ, ಏನೋ ಒಂದು ಕಂಡುಬಿಟ್ರೆ ಮ್ಯಾನಿಫೆಸ್ಟೇಷನ್ ಅಲ್ಲ ಅದು. 3D ಜಗತ್ತಿಗೆ ಬಂದ್ರೆ ಮಾತ್ರ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ದು ಯಾರು ನಿಮಗೆ? ಆ ಥರ ಅಲ್ಲ. ಅದು ಜಸ್ಟ್ 3D ಜಗತ್ತು ಅಷ್ಟೇ, ಒಂದು ಸೆನ್ಸಸ್ಸಿಗೆ ಪರಿಚಯ ಆಗೋದು. ನಿಜವಾದ ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ಈವನ್ ಅದು ಅದರ ಟ್ರೂ ಮೀನಿಂಗ್ ಕೂಡ ಅವತಾರ ಅಥವಾ ಅದರ ಒಂದು ನಿಜವಾದ ಒಂದು ಪ್ರಾಕ್ಟಿಕಲ್ ಮೀನಿಂಗ್ ಕೂಡ ಆರ್ಡರ್. ಎಲ್ಲವೂ ಮನಸ್ಸಿನಲ್ಲಿ ಅನ್ಕೊಂಡಂಗೆ ಆಗ್ತಿದೆ. ಇದಕ್ಕಿಂತ ಪರ್ಫೆಕ್ಟ್ ಇರೋ ಲೈಫ್ ನನಗೆ ಸಾಧ್ಯ ಇಲ್ಲ. ಇದು ಎಷ್ಟೊಂದು ಪರ್ಫೆಕ್ಟ್ ಆಗಿದೆ. ಇಲ್ಲಿ ನೋಡಿ, ಕುರಿ ಹೆಂಗೆ ಗುಡ್ ಅಂತ ಇದೆ ಈ ತರ. ಸೊ ಈ ತರ ಈ ಕುರಿಗಳು ತರ ನಾವು ಆಗ್ತೀವಿ, ಅಂದ್ರೆ ಕುರಿ ಆಗ್ತೀವಿ ಅಂತಲ್ಲ, ಇದು ಒಂದು ಎಕ್ಸಾಂಪಲ್ ಅಷ್ಟೇ, ಇದು ಫನ್ನಿ ಕುರಿ. ಸೊ ಈ ತರ ಎಲ್ಲವೂ ಅನ್ಕೊಂಡಂಗೆ ಆಗ್ತಾ ಇದ್ದಾವೆ ಅನ್ನೋ ಒಂದು ಆ ಪೇಸ್ ಅಂತ ಹೇಳ್ತಾರೆ. ಯಾವಾಗಲೂ ಸ್ಮೂತ್ ಜರ್ನಿ ಆಗ್ತಿದೆ ಲೈಫ್ ಅಂತ ಹೇಳ್ತಾರಲ್ಲ. ಕಷ್ಟಗಳು ಇದಾವೆ, ಕಷ್ಟಗಳೆಲ್ಲ ಇದ್ರೂ ಕೂಡ ಈ 4 ಸ್ಟೆಪ್ ನನ್ನ ಹತ್ರ ಇದೆ. ಏನು? ಲವ್ ಅನ್ನೋದಿದೆ, ಅದರಿಂದ ನಾಲೆಜ್ ಬರ್ಸ್ಕೊಂತೀನಿ. ಒಂದನ್ನ ಆ ಸಣ್ಣ ಗಿಡನ ಹೆಂಗೆ ನಾವು ನೀರು ಹಾಕಿ ಪೋಷಣೆ ಮಾಡ್ತೀವಿ, ಆ ಥರ ನಾಲೆಜ್ ಬರ್ಸ್ಕೊಂತೀನಿ. ಅದರಿಂದ ನನಗೆ ಸಾವರ್ನಿಟಿ ಬರುತ್ತೆ, ಒಳಗೆ ಪವರ್ ಬರುತ್ತೆ. ಆ ಪವರಿಂದ ನನಗೆ ಏನು ಕಾಣುತ್ತೆ ಹೊರಗಡೆ? ಫ್ರೀಡಮ್. ಎಲ್ಲಿ ನೋಡಿದ್ರು ಫ್ರೀಡಮ್. ಏನು ಬೇಕಾದ್ರೂ ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಫ್ರೀಡಮ್. ಆ ಫ್ರೀಡಮ್ ಇಂದ ಏನಾಗುತ್ತೆ? ಆರ್ಡರ್ ಅಥವಾ ಗುಡ್ ನಾವು ಕ್ರಿಯೇಟ್ ಮಾಡ್ತೀವಿ. ಅಕಸ್ಮಾತ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ರಾಂಗ್ ಆದರೆ, ಇದನ್ನ ಆಗ್ಲಿಲ್ಲ ಅಂತಂದ್ರೆ ಕಂಟ್ರೋಲ್ ಇಂದ ಕೇಯಾಸ್ ಆಗ್ಬಿಡುತ್ತೆ. ಹೆಂಗ್ ಬೇಕಂಗೆ ರ್ಯಾಂಡಮ್ನೆಸ್ ಅಂತ, ಹ್ಯಾಪಜಾರ್ಡ್ ವೇ ಅಂತ. ಇವಿಲ್ಲ. ನಾವು ಕೆಟ್ಟದನ್ನ ಸೃಷ್ಟಿ ಮಾಡ್ತೀವಿ, ಅಧರ್ಮವನ್ನ ಸೃಷ್ಟಿ ಮಾಡ್ತೀವಿ, ಕೋಲಾಹಲವನ್ನು ಸೃಷ್ಟಿ ಮಾಡ್ತೀವಿ, ಗೊಂದಲವನ್ನು ಸೃಷ್ಟಿ ಮಾಡ್ತೀವಿ ಸಮಾಜದಲ್ಲಿ. ಯಾಕೆ? ಇಲ್ಲಿ ನೋಡಿ, ಈ ದೆವ್ವ ನೋಡಿ, ನೀನ್ ಕುತಿಯ ಸಾಯಿಸ್ಬಿಡ್ತೀನಿ ಅಂತ ಇದೆ. ಈ ತರ ಒಂದು ವ್ಯಕ್ತಿಗಳು, ಅಂದ್ರೆ ಈ ದೆವ್ವ ಅಂತಂದ್ರೆ ನೈಟ್ ಮೇರ್ಸ್ ಅಂತ. ದೆವ್ವ ಅಂದ್ರೆ ಅದು ನಿಜ ಅಲ್ಲ. ನಮ್ಮ ಒಂದು ಕೆಟ್ಟ ಗುಣಗಳು, ನಮ್ಮ ಒಂದು ರಾಕ್ಷಸ ಒಂದು ಗುಣಗಳು, ನಮ್ಮ ಒಂದು ಕಸ್ಕೋಬೇಕು, ಒಂದನ್ನ ಸಾಯಿಸ್ಬಿಡ್ಬೇಕು, ಒಬ್ರನ್ನ ಮುಗಿಸ್ಬಿಡ್ಬೇಕು, ಒಂದು ಪಡ್ಕೊಳಕ್ಕೆ ಏನಾದ್ರು ಮಾಡಬೇಕು. ಯಾಕಂದ್ರೆ ಈ ಎವಿಲ್ ಹೆಂಗ್ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಜಗತ್ತಿನಲ್ಲಿ ಸರಿಯಾಗಿ ನೀವು ಅಬ್ಸರ್ವ್ ಮಾಡಿದಾಗ, ಎವಿಲ್ಲಿಗೂ ಒಂದು ಸೋರ್ಸ್ ಇದೆ ಋಣಾತ್ಮಕ, ಗುಡ್ಡಿಗೂ ಒಂದು ಸೋರ್ಸ್ ಇದೆ ಧನಾತ್ಮಕ. ರೈಟ್ ಸೈಡು ಲೈಕ್ ಈ ಧನಾತ್ಮಕದಲ್ಲಿ ಎಷ್ಟೋ ಜನ ಇರ್ತಾರೆ ಬಿಡು. ಆದ್ರೆ ಯಾಕೆ ಸೈಕೋಪಾತ್ಗಳು, ಯಾಕೆ ಹೀಗೆ ಕಿಲ್ಲರ್ಗಳು ಆಗ್ತಾರೆ ಅಂತಂದ್ರೆ, ಅವರಿಗೆ ಮೊದಲು ಹುಟ್ಟಿದಾಗ ಅವ್ರ ಸಣ್ಣ ಪಾಪು ಇರುತ್ತಲ್ಲ, ಅವಾಗ ಯಾರು ಅದಕ್ಕೆ ನೀನು ಸೈಕೋಪಾತ್ ಆಗು, ನೀನು ಕಿಲ್ಲರ್ ಆಗು, ನಿನಗೆ ಜೀವನದಲ್ಲಿ ಅನ್ಕೊಂಡಿದ್ದೆಲ್ಲ ಆಗಬಾರ್ದು, ಹೀಗೆಲ್ಲ ಯಾರು ಹೇಳ್ಕೊಟ್ಟಿರಲ್ಲ. ಅದಕ್ಕೆ ಪಾಪ ಭಯ ಇರುತ್ತೆ. ಆ ಒಂದು ಮಗುವಿಗೆ ಲವ್ ಕಡೆ ಹೆಂಗ್ ಹೋಗೋದು ಅಂತ ಯಾರು ಹೇಳ್ಕೊಟ್ಟಿರಲ್ಲ. ಅದಕ್ಕೋಸ್ಕರ ಅದು ಇಗ್ನೋರೆನ್ಸ್ ಮಾಡ್ತಾ ಬರುತ್ತೆ, ಇಲ್ಲ ನಡೆಯುತ್ತೆ ಬಿಡುವಂತ. ಆ ಇಗ್ನೋರೆನ್ಸ್ ಇಂದ ಮಗು ಏನಾಗುತ್ತೆ? ಕನ್ಫ್ಯೂಷನ್ಗೆ ಒಳಪಡುತ್ತೆ. ಕನ್ಫ್ಯೂಷನ್ಗೆ ಒಳಪಟ್ಟಂತ ಮಗು ಏನ್ ಮಾಡ್ಬೇಕು ತೋಚದೆ ಕಂಟ್ರೋಲ್ ಒಳಗಾಗುತ್ತೆ. ಆಕ್ಚುಲಿ ಅದ್ರ ಮೈಂಡ್ ಕಂಟ್ರೋಲ್ ಒಳಗಾಗುತ್ತೆ. ಅವಾಗ ಅದು ಡಿಸೈಡ್ ಮಾಡುತ್ತೆ, ಇಲ್ಲ ನಾನು ಈ ತರ ಇದ್ರೆ ನನಗೆ ಉಳಿಗಾಲ ಇಲ್ಲ, ನಾನು ಯಾರನ್ನಾದ್ರೂ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಏನ್ ಮಾಡುತ್ತದು? ಇವಿಲ್ ಆಗಿ ಈ ದೆವ್ವದ ತರ ಒಂದು ಭಯಾನಕವಾದ ವ್ಯಕ್ತಿಗಳು ಸೊಸೈಟಿಲಿ ಫಾರ್ಮ್ ಆಗ್ತಾರಲ್ಲ. ಈ ಇವಿಲ್ನೆಸ್ ಅನ್ನೋದು ಬರೀ ಇಂಥ ವ್ಯಕ್ತಿಗಳಿಗೆ ಅಂತ ನಾನು ಹೇಳಕ್ಕಾಗಲ್ಲ. ನಾವೆಲ್ಲರೂ ಈ ಗುಡ್ಡು ಇರ್ಬೋದು, ನಾವು ಬ್ಯಾಡು ಇರ್ಬೋದು. ನಮ್ಮ ಸಿಚುವೇಶನ್ಗಳು, ನಮ್ಮ ಕಂಡೀಷನ್ಗಳು ಅಥವಾ ನಮ್ಮ ಬೆಳೆದಿರ್ತಕ್ಕಂಥ ವಾತಾವರಣ ಇವನ್ನೆಲ್ಲ ನಮಗೆ ಮಾಡಂಗೆ ಮಾಡ್ಬಿಡುತ್ತೆ. ಸೊ ಈ 5 ಸ್ಟೆಪ್ ಏನಿದ್ದಾವೆ, ಫಸ್ಟ್ ಸ್ಟೆಪ್ ಧ್ರುವೀಕರಣ, 2ನೇದು ಇನಿಷಿಯೇಟಿಂಗ್ ಎಕ್ಸ್ಪ್ರೆಷನ್, 3ನೇದು ಈ ಇಂಟರ್ನಲ್ ಎಕ್ಸ್ಪ್ರೆಷನ್ ಒಳಗಡೆ ಆಗ್ತಕ್ಕಂಥ ಬದಲಾವಣೆ, 4ನೇದು ಎಕ್ಸ್ಟರ್ನಲ್ ಎಕ್ಸ್ಪ್ರೆಷನ್ ಹೊರಗಡೆ ಏನು ಕ್ರಿಯೇಟ್ ಮಾಡ್ತೀವಿ ಅನ್ನೋದು, ಕೊನೆಯದಾಗಿ ಮ್ಯಾನಿಫೆಸ್ಟೇಷನ್. ಸೊ ಈ 5 ಮೆಥಡ್ಗಳಿಂದ ನಮಗೆ ಅನ್ಕೊಂಡಿದ್ದು ಸಿಗ್ತಾ ಹೋಗುತ್ತೆ. ಸೊ ಹೀಗಾಗಿ
ಈಗ ನಾ ಏನು 5 ಸ್ಟೆಪ್ ಹೇಳಿದೆ, ಈ 5 ಆದರೆ ಮಾತ್ರ ನಮಗೆ ಅದು ಆಗಿದೆ ಅನ್ನುವ ಒಂದು ಭಾವ ಬರೋದು, ಅಥವಾ ನಮ್ಮ ಮನಸ್ಸಿನೊಳಗಡೆ ಆ ಒಂದು ಆರ್ಡರ್ ಕ್ರಿಯೇಟ್ ಆಗೋದು. ಇದರಲ್ಲಿ ಒಂದು ಸ್ಟೆಪ್ ಮಿಸ್ ಆದರೂ ಕೂಡ 100% ಮ್ಯಾನಿಫೆಸ್ಟೇಷನ್ ಆಗಲ್ಲ. ಆ ಒಂದು ಮಿಸ್ ಆಗಿರೋ ಆ ಒಂದು ಎಷ್ಟೋ 10-20%ಗೋಸ್ಕರ ಇಡೀ ಲೈಫನ್ನ ನಾವು ಎಲ್ಲಿ ಬೇಕಲ್ಲಿ ಹುಡುಕ್ತಾ ಹೋಗ್ತೀವಿ. ಆದರೆ ನಾವು ಹುಡುಕ್ಬೇಕಾಗಿರೋ ಮೂಲ ಪಾರ್ಟ್ ಯಾವುದು ಅಂತಂದ್ರೆ ನಮ್ಮ ಜೆನಸಿಸ್ ಅಥವಾ ನಮ್ಮ ಆಗಮನ. ಆ ಆಗಮನವನ್ನು ಈಗ ಚೇಂಜ್ ಮಾಡೋಕ್ಕಾಗಲ್ಲ. ನಮಗಿರೋ ಕ್ವಶನ್, ಹೌದು ಚೈಲ್ಡ್ಹುಡ್ ಅಲ್ಲಿ ಹಿಂಗೆ ಆಗಬೇಕಾಗಿತ್ತು, ಯಾರು ನಮ್ಗೆ ಹೇಳ್ಕೊಟ್ಟಿಲ್ಲ. ಇವಾಗ ಗೊತ್ತಾಗ್ತಿದೆ ನಮಗೆ. ನಾನು ಒಂದು ಏನಂತ ಗೊತ್ತಿಲ್ಲ, ಮೈಂಡ್ ಅಂದ್ರೆ ಏನಂತ ಗೊತ್ತಿಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನಂತ ಗೊತ್ತಿಲ್ಲ, ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಗೊತ್ತಿಲ್ಲ. ಇವೆಲ್ಲ ಏನ್ ಮಾಡಬೇಕು? ಬಟ್ ಈ ವಿಡಿಯೋ ಅಂತ ಹೇಳಿದ್ದೀನಲ್ಲ, ಇವಾಗ ಪರಿಚಯ ಅಂತ ಮಾಡಿಸಿದ್ದೀನಿ. ಇವಾಗ ನಥಿಂಗ್ ಇಸ್ ಟೂ ಲೇಟ್. ಇವಾಗ ಇನ್ನೂ ಲೇಟ್ ಆಗಿಲ್ಲ. ಮನಸ್ಸು ಮಾಡಿದ್ರೆ ಇವತ್ತೇ ನೀವು ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ನಾಳೆ ಮಾಡೋಣ ಅನ್ನೋದನ್ನ ಇವತ್ತು ಮಾಡಬೇಕು, ಇವತ್ತು ಮಾಡೋಣ ಅದನ್ನ ಇವಾಗ ಮಾಡಬೇಕು. ಯಾಕೆ ಅಂತಂದ್ರೆ ಈ ಜಗತ್ತಿನಲ್ಲಿ ನಿನ್ನೆ, ನಾಳೆಗಳು, ಇವತ್ತುಗಳು ಅನ್ನೋದು ಟೈಮ್ ಅನ್ನೋ ಮಾಯದಲ್ಲಿ ಸಿಕ್ಕೊಂಡಿರ್ತಕ್ಕಂಥ ಒಂದು ಬೈ ಪ್ರಾಡಕ್ಟ್ಗಳು ಹೊರತು ಅವು ನಿಜ ಅಲ್ಲ. ಅವೆಲ್ಲ ರಿಲೇಟಿವ್, ಅವೆಲ್ಲ ಒಂದು ಸಾಪೇಕ್ಷತೆಗಳು. ಈ ಒಂದು ಸಾಪೇಕ್ಷತೆಯಿಂದ ಹೊರಗೆ ಬಂದಾಗ ನಮಗೆ ಈ ಪ್ರೆಸೆನ್ಸ್ ಅಂತ ಏನಿದೆ, ಈ ಎಟರ್ನಲ್ ನೌ ಅಂತ ಏನಿದೆ, ಈ ಕ್ಷಣದಲ್ಲಿ ಇರ್ತಕ್ಕಂಥ ಆ ಮಹತ್ವ, ಈ ಕ್ಷಣವನ್ನ ಯಾಕೆ ಯುಟಿಲೈಸ್ ಮಾಡಬೇಕು, ಮತ್ತು ನಾನು ಎಲ್ಲಿ ನಿಂತಿದ್ದೀನಿ ಈ ಲೈಫಲ್ಲಿ, ಈ ಋಣಾತ್ಮಕವಾಗಿಯೋ ಧನಾತ್ಮಕವಾಗಿಯೋ ಎಲ್ಲಿ ನಿಂತಿದ್ದೀನಿ ಅಂತ ಗೊತ್ತಾದಾಗ ಮನುಷ್ಯನಿಗೆ ಒಂದು ಆಸೆ ಬರುತ್ತೆ. ಅದೇನು? ನನಗೆ ನನ್ನನ್ನು ತಿಳ್ಕೋಬೇಕು, ನಾನು ಯಾರು, ನನ್ನ ಪವರ್ ಏನು, ಅಫರ್ಮೇಷನ್ಗಳು ಯಾಕೆ ಬೇಕು ಅನ್ನೋ ತಿಳ್ಕೋಬೇಕು ಅನ್ನೋ ಒಂದು ಹಸಿವು ಬರುತ್ತೆ. ಈ ಹಸಿವಿನಿಂದ ಅವನು ನಿಜವಾದ ಅವನ ಹೈಯರ್ ಸೆಲ್ಫಿಗೆ ರೀಚ್ ಆಗ್ತಾನೆ. ಇದು ಒಂದು ನನ್ನ ಒಂದು ಈ ವಿಡಿಯೋಯಿಂದ ನಾನು ಮಾಡ್ತಕ್ಕಂಥ ಒಂದು ಅನಾಲಿಸಿಸ್. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.